ವೇರ್ ನಮ್ಮ ಇಂಡಿಯಾದ ಲೆವೆಲ್ ಅಲ್ಲಿ ಅಫೋರ್ಡಬಿಲಿಟಿ ಅಂಡ್ ಕ್ವಾಲಿಟಿ ಆಫ್ ಹೆಲ್ತ್ ಕೇರ್ ನಾವು ಕೊಡೋಕೆ ಚಾನ್ಸೇ ಇಲ್ಲ. ದಿಸ್ ಇಸ್ ಈವನ್ ಚೈನಾ ಡಸ್ ನಾಟ್ ಡೂ ಇಟ್. ನಮ್ ಅನ್ಕೋತೀವಿ ಅಷ್ಟೇ ದಟ್ ಚೈನಾದಲ್ಲಿ ಆಕ್ಚುಲಿ ಯೂನಿವರ್ಸಲ್ ಹೆಲ್ತ್ ಕೇರ್ ಇಲ್ಲ. ಇವಾಗ ಒಂದು ಮೇ ಬಿ 50-100 years ago ಲಿವರಲ್ಲಿ ಫ್ಯಾಟೇ ಇರಲಿಲ್ಲ. ಬಟ್ 40-45 years ಆದ್ಮೇಲೆ ಅಪೆಂಡಿಸೈಟಿಸ್ ಬಂದ್ರೆ ಇವಾಗ ಬೇರೆ ದೇಶದಲ್ಲಿ ಏನ್ ಮಾಡ್ತಾರೆ ಅಂತ ದೇರ್ ಇಸ್ ಅ ಸಸ್ಪಿಷನ್ ಆಫ್ ಕ್ಯಾನ್ಸರ್ ಅಂತಾನೂ ಇದೆ. ಇವಾಗ ನಾನು ಕೂರ್ಗಿಂದ ಬರೋದು, ನನ್ನ ವಿಲೇಜ್ ಅಲ್ಲೇ ಪಾಪ್ಯುಲೇಷನ್ ಒಂದು 100 ಇಲ್ಲ, ಬಟ್ ಅಟ್ ಲೀಸ್ಟ್ 5-6 ಜನ ರೆಕ್ಟಲ್ ಕ್ಯಾನ್ಸರ್ ಆಗಿರೋದು ನನಗೆ ಗೊತ್ತು. ನಮಗೆ ಒಂದು ಸಾಮಾನ್ಯವಾಗಿ ನೋಡುವಂತ ಇತ್ತೀಚಿನ ದಿನಗಳಲ್ಲಿ ಈ ಪೈಲ್ಸ್, ಫಿಸ್ಟುಲಾ ಮತ್ತೆ ಫಿಶರ್ಸ್ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಒಂದು ವಿವರಣೆ. ಸಿನ್ಸ್ ನಾನು ನೋಡಿದ್ದೀನಿ, ದೇರ್ ಇಸ್ ಒನ್ ಬಾಯ್, ಅವರು ಐ ಥಿಂಕ್ ಅನ್ಎಜುಕೇಟೆಡ್ ಪರ್ಸನ್ ಅನ್ಸುತ್ತೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದು ಯಾರೋ ಆಟೋ ಡ್ರೈವರ್ ಕೇಳಿದ್ದಾನೆ ನನಗೆ ಪೈಲ್ಸ್ ಇದೆ ಎಲ್ಲಿ ಹೋಗ್ಲಿ ಅಂತ. ಆಟೋ ಡ್ರೈವರ್ ಇಸ್ ಟೇಕನ್ ಹಿಮ್ ಟು ಸಮ್ ಟೆಂಟ್ಗೆ ಹೋಗಿ ಸಮ್ ಕ್ವಾಕ್ ಹಸ್ ಡನ್ ದ ಪ್ರೊಸೀಜರ್, ಅವ್ರದ್ದು ಸ್ಫಿಂಕ್ಟರೇ ಕಟ್ ಮಾಡ್ಬಿಟ್ಟಿದ್ದಾರೆ. ಲಿವರ್ ಟ್ರಾನ್ಸ್ಪ್ಲಾಂಟ್ ಯಾವ ತರ ರೋಗಿಗಳಿಗೆ ನೀವು ಮಾಡೋದು? ಇವಾಗ ಟ್ರಾನ್ಸ್ಪ್ಲಾಂಟ್ ಅಲ್ಲೂ 2 ತರ ಬರುತ್ತೆ. ಒನ್ ಇಸ್ ಲಿವಿಂಗ್ ಡೋನರ್, ಇನ್ನೊಂದು ಡಿಸೀಸ್ ಡೋನರ್. ನಮ್ಮ ದೇಶದಲ್ಲಿ 2 ಮಾಡ್ತಾರೆ. ಪ್ಯಾಂಕ್ರಿಟಿಕ್ ಕೆಲಸ ಏನು ನಮ್ಮ ದೇಹದಲ್ಲಿ? ಇವಾಗ ಪ್ಯಾಂಕ್ರಿಟೈಟಿಸ್ ಅಥವಾ ಪ್ಯಾಂಕ್ರಿಯಾಟಿಕ್ ಡಿಸ್ಫಂಕ್ಷನ್ ಇರೋರಿಗೆ ಮ್ಯಾಲ್ ಅಬ್ಸಾರ್ಪ್ಷನ್ ಆಗುತ್ತೆ. ಅಂದ್ರೆ ಅವ್ರು ಏನ್ ತಿಂದ್ರು ಇಮಿಡಿಯೇಟ್ ಆಗಿ ಟಾಯ್ಲೆಟ್ ಹೋಗ್ಬಿಡ್ತಾರೆ. ಅನ್ಡೈಜೆಸ್ಟೆಡ್ ಫುಡ್ ಟಾಯ್ಲೆಟ್ ಹೋಗುತ್ತೆ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಒನ್ ಮೋರ್ ಮೀನಿಂಗ್ಫುಲ್ ಎಪಿಸೋಡ್ ಆಫ್ ಡಾಕ್ಟರ್ಸ್ ಮೈಕ್. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿಖಿಲ್ ನಂಜಪ್ಪ PA. ಇವರು GI ಆ್ಯಂಡ್ ಕೋಲರೆಕ್ಟಲ್ ಸರ್ಜನ್. ಪ್ರಸ್ತುತ ಇವರು ಅವಂಟ್ BKG ಆಸ್ಪತ್ರೆಯಲ್ಲಿ ಸರ್ಜರಿ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಬಗ್ಗೆ ಒಂದು ಪರಿಚಯ. ಇವರು ತಮ್ಮ MBBS ಪದವಿಯನ್ನು MS ರಾಮಯ್ಯ ಮೆಡಿಕಲ್ ಕಾಲೇಜಿಂದ ಪಡೆದಿರುತ್ತಾರೆ. ನಂತರ ಇವರು MS ಜನರಲ್ ಸರ್ಜರಿಯನ್ನು ಪುದುಚೇರಿ ಮಹಾತ್ಮ ಗಾಂಧಿ ಕಾಲೇಜಿಂದ ಪಡೆದಿರುತ್ತಾರೆ. ಇಲ್ಲಿ ಇವರು ಗೋಲ್ಡ್ ಮೆಡಲಿಸ್ಟ್ ಆಗಿ ಹೊರಹೊಮ್ಮುತ್ತಾರೆ. ನಂತರ ತಮ್ಮ ಉನ್ನತ ಶಿಕ್ಷಣಕ್ಕಾಗಿ ಇವರು ಎಡ್ವಿನ್ ಅಂದರೆ UK ತಮ್ಮ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿ MRCS ರಾಯಲ್ ಕಾಲೇಜ್ ಸರ್ಜನಿನಿಂದ ಪದವಿ ಪಡೆದು ನಂತರ ಅಲ್ಲಿ ಅವರು ತಮ್ಮ ವೃತ್ತಿಯನ್ನು ಪ್ರಾರಂಭಿಸ್ತಾರೆ. ಅಲ್ಲಿ ಸರ್ಕಾರಿ ಆಯೋಜಿತ NHS ಅಂತ ಇದೆ, ಅಂದರೆ ನ್ಯಾಷನಲ್ ಹೆಲ್ತ್ ಸ್ಕೀಮ್, ಇಲ್ಲಿ ತಮ್ಮ ವೃತ್ತಿಯನ್ನು ಮುಂದುವರಿಸಿ ನಂತರ ಸೇಂಟ್ ಜೇಮ್ಸ್ ಮೆಡಿಕಲ್ ಕಾಲೇಜಿನಲ್ಲಿ ಕನ್ಸಲ್ಟೆಂಟ್ ಸರ್ಜನ್ ಆಗಿ ಹಲವು ವರ್ಷಗಳ ಕಾಲ ವೃತ್ತಿಯನ್ನು ಮಾಡ್ತಾರೆ. ನಂತರ ಅವರು ತಾಯ್ನಾಡಿಗೆ ಮರಳುತ್ತಾರೆ. ಬಂದು ಇಲ್ಲಿ ತಮ್ಮ ಅನುಭವ ಮತ್ತು ತರಬೇತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಡೆದಂಥ ವೃತ್ತಿಯನ್ನು ಇಲ್ಲಿ ಅವಂಟ್ BKG ಆಸ್ಪತ್ರೆಯಲ್ಲಿ ಅವರು ಮೈಸೂರು, ಕೊಡಗು ಮತ್ತು ಕರ್ನಾಟಕದ ಹಲವು ಭಾಗಗಳಿಂದ ಬಂದ ರೋಗಿಗಳಿಗೆ ಇವರು ಚಿಕಿತ್ಸೆಯನ್ನು ನೀಡಿ ಗುಣಮುಖ ಮಾಡಿರುತ್ತಾರೆ. ಇಷ್ಟು ಇವರ ಒಂದು ಪರಿಚಯ. ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟ್ರೆ, ನಿಮಗೆ ಹೈಯರ್ ಎಜುಕೇಷನ್ಗೆ ಹೋಗಬೇಕು ಅಂತ ಏನು ಇನ್ಫ್ಲೂಯೆನ್ಸ್ ಆಗಿತ್ತು? ಸೊ ಸೆಕೆಂಡ್ PUC ಇದ್ದಾಗ ಐ ಥಿಂಕ್ ನನಗಿದು ವೆರಿ ವಿವಿಡ್ಲಿ ನೆನಪಿದೆ. ಸೆಕೆಂಡ್ PUC ಎಕ್ಸಾಮ್ ಅಲ್ಲಿ ಮೈ ಎಕ್ಸಾಮಿನರ್ ಆಸ್ಕ್ ಮಿ ವಾಟ್ ಯು ವಾಂಟ್ ಟು ಬಿಕಮ್ ಅಂತ. ಐ ಸೆಡ್ ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್. She asked me why. Okay. I mean, I did not have any great motivation or anything of that sort specifically. Okay. So I said, ನನಗೆ ಲೈಫಲ್ಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು. I do not want to rely on anybody for my career. Okay. So that's why I want to become a doctor. And now, 20-25 years later, I know I was wrong. So because healthcare career, avaga as a young person to think about it was very different. But generally, I was very inspired by the big lawyers of the time. I actually wanted to become a lawyer, but only in National Law School. Okay. National Law School exam barde. Okay. I missed it by a few ranks. Okay. Then I got MBBS seat inally. I took it. But the day I set foot in MBBS, Ramai Medical College MBBS madidmele, I always from day one wanted to be a surgeon. Okay. There was almost no doubt about it. Inspirational surgeons itto. Okay. And it is again almost on the comical anbodu. There was a very famous TV show at the time. Okay. Grey's Anatomy anta, which was about a hospital in America. Okay. It was so popular that all the surgeons there used to wear very printed scrub caps. Okay. Okay. So I was so motivated by that. That has influenced. I wanted to become a surgeon from that day. I wanted to become a neurosurgeon. Okay. Because that was my motivation at that time. Okay. And ever since that, surgery has always been my journey. I was almost like a hardcore surgeon from day one of MBBS, and I never wanted to do anything else. I was certain I will join surgery and have a career in surgery at all. But at that time, I thought I wanted to be a neurosurgeon. I did not think I will, get into gastrointestinal surgery or continue in general surgery itself.
then I think life has a way of taking you to your eventual destination. And I believe in a way that ನಾವು ನಮ್ಗೇನ್ ಬರ್ದಿರುತ್ತೋ ಅದು ಆ ಥರ ಆಗುತ್ತೆ ಜನರಲಿ. Great plans are there, and I think just everywhere in life I've just stumbled across what has happened next. And there was no master plan or anything. MS ಆಯ್ತು, MS ಆದ್ಮೇಲೆ what happens is Ramay Medical College MBBS ಮಾಡಿದ್ಮೇಲೆ everybody is very inspired to join Ramay Medical College. It was almost ನನ್ನ PG ಆದ್ಮೇಲೆ I had no other ambition. My ambition was to become assistant professor in Ramay Medical College. That is it. Okay. So I joined Ramay Medical College, I became assistant professor. Then one fine day, one of my PGs actually, he was telling me, Nikhil sir, you're sitting here, so much time is there. Why don't you write MRCS exam? Okay. So then I was, as an assistant professor in the medical college, it's not like you have a lot to do. Yes. Middle of the time, ಬೇಕಾದಷ್ಟು time ಇರುತ್ತೆ. So start preparing for the exam. And that one question that he asked me to ask, why don't you write MRCS exam? That changed my life. Okay. And I went ahead, ನಾನು ಎಕ್ಸಾಮ್ ಬರ್ದೆ. ದೆನ್ ಆ ಎಕ್ಸಾಮ್ ಬರೆದ್ಮೇಲೂ ಇಟ್ಸ್ ನಾಟ್ ಲೈಕ್ ನನ್ಗೆ ಏನಾದ್ರು ಪ್ಲಾನ್ ಇತ್ತು ಐ ವಿಲ್ ಗೋ ಟು ಇಂಗ್ಲೆಂಡ್ ಅಂತ. ಒಂದು ಎಕ್ಸ್ಟ್ರಾ ಡಿಗ್ರಿ ಇರ್ಲಿ, ಮ್ಯಾನೇಜ್ ಮಾಡ್ಕೋತೀನಿ ಅಂತ ಐ ರೋಟ್ ದಿ ಎಕ್ಸಾಮ್. ಇದೇ ಇದ್ದಾಗ ಆಲ್ಮೋಸ್ಟ್ ಅಬೌಟ್ 1.5-2 years ಆಗಿತ್ತು ಜನರಲ್ ಸರ್ಜರಿನಲ್ಲೇ. ಅಂಡ್ ಐ ವಾಸ್ ವರ್ಕಿಂಗ್ ಇನ್ HPB ಯೂನಿಟ್, HPB ಹೆಪಟೋಬಿಲಿಯರಿ ಸರ್ಜರಿ ಯೂನಿಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. HPB ಯೂನಿಟ್ ಅಲ್ಲಿ ವಿ ಹ್ಯಾಡ್ ವೆರಿ ಗುಡ್ HPB ಸರ್ಜನ್ಸ್ ದೇರ್. ಸೊ ಅವ್ರ ಮೇಲೆ ಐ ವಾಸ್ ಇನ್ಸ್ಪೈರ್ಡ್. ಐ ವಾಂಟೆಡ್ ಟು ಬಿಕಮ್ ಎ HPB ಸರ್ಜನ್. ಸೊ ದೆನ್ MRCS ಬರ್ತೆ. ಅಂಡ್ ದೆನ್ ಆ ಟೈಮಲ್ಲಿ ನನ್ನ ಮದುವೆನೂ ಫಿಕ್ಸ್ ಆಯ್ತು. ಐ got married at that time. Okay. And coincidentally, somebody told me that there is a program for surgeons in Edinburgh where ನೀವು ಇಂಡಿಯಾದಿಂದ ಅಪ್ಲೈ ಮಾಡ್ಬೋದು ಇಫ್ ಯು ಪಾಸ್ಟ್ MRCS ಎಕ್ಸಾಮ್. ಅಂಡ್ US ಅಲ್ಲಿ ಹೆಂಗ್ ಮ್ಯಾಚ್ ಮಾಡ್ತಾರೋ ನಿಮ್ಗೆ ಸ್ಪೆಸಿಫಿಕ್ ಕರಿಯರ್ಸ್ಗೆ, ದೇ ವಿಲ್ ಮ್ಯಾಚ್ ಯು ಫಾರ್ ದ ಇಂಟರ್ವ್ಯೂ ಅಂತ. ಸೊ ಐ ವೆಂಟ್ ಫಾರ್ ದ ಇಂಟರ್ವ್ಯೂ. ಅಬೌಟ್ 4 or 5 ಕಾಲೇಜಸ್ ಇತ್ತು. ರಾಯಲ್ ಕಾಲೇಜ್ ಥ್ರೂ ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ರು ಆನ್ಲೈನ್. And I matched with all the colleges that were there. I had matched with those colleges. Then the decision was which one to take. Okay. Again, by chance. It is not like there was some great master plan. Okay. Leicester Ali cricket ground was popular. I knew Leicester cricket ground. I took Leicester because that was my only connection. Only connection. Okay. And then I went to Leicester, and one thing led to another. I again wanted to do all parts of GI surgery. Andre, I wanted to do 6 months in colorectal, 6 months in upper GI, 6 months in HPB ಅಂತ ನನ್ನ ಪ್ಲಾನ್ ಅಲ್ಲಿ ಯೋಚನೆ ಮಾಡ್ಕೊಂಡು ಹೋದೆ. ಬಟ್ ಅಲ್ಲಿ ಹೋದ್ಮೇಲೆ ಯು ವಿಲ್ ರಿಯಲೈಸ್ ದಟ್ ಸೂಪರ್ ಸ್ಪೆಷಾಲಿಟಿ ಅಥವಾ ಸಬ್ ಸ್ಪೆಷಾಲಿಟಿ ಆಸ್ ದೇ ಕಾಲ್ ಇಟ್, ಅದು ನಾವು ಯೋಚನೆ ಮಾಡಿರೋಂಗಿರಲ್ಲ. ಇಟ್ ಟೇಕ್ಸ್ ಟೈಮ್. 6 months ಅಲ್ಲಿ ಏನೂ ಆಗಲ್ಲ ಬೇರೆ ಕಂಟ್ರೀಸ್ ಅಲ್ಲಿ ನಾವು ಯೋಚನೆ ಮಾಡಿರೋಂಗೆ. ಸೊ ಆಮೇಲೆ 2 years colorectal ಮಾಡ್ಬಿಟ್ಟೆ. ಓಕೆ. ಅದಾದ್ಮೇಲೆ ಐ ಡಿಡ್ 1 year of upper GI surgery. ಅದಾದ್ಮೇಲೆ HPB ಐ ವಾಸ್ ನಾಟ್ ವೆರಿ ಕೀನ್ ಆನ್ ಪ್ಯಾಂಕ್ರಿಯಾಟಿಕ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿ, ಐ ಡಿಂಟ್ ವಾಂಟ್ ಟು ಡೂ HPB ಅಂತ ಹೇಳಿ ಐ ಜಸ್ಟ್ ಡಿಡ್ ಬಿನೈನ್ HPB ಮಾಡಿದೆ. ಓಕೆ. ಅಂಡ್ ದಿಸ್ ವಾಸ್ ದ ಜರ್ನಿ, ಅಂಡ್ ಈ ಟೈಮ್ ಅಲ್ಲಿ FRCS ಎಕ್ಸಾಮ್ಗೂ ಯಾರೋ ಅಂದ್ರು ವೈ ಡೋಂಟ್ ಯು ರೈಟ್ ದಿ ಎಕ್ಸಾಮ್. ಸೊ ಐ ಸೆಡ್ ಓಕೆ, ಐ ರೈಟ್ ದಿ ಎಕ್ಸಾಮ್. ಪ್ರಿಪೇರ್ ಆದೆ, ರೋಟ್ ದಿ ಎಕ್ಸಾಮ್, ಪಾಸ್ ದಿ ಎಕ್ಸಾಮ್. Okay. Then COVID hit. Correct. So ಅವಾಗ my wife was pregnant also, so we wanted to come back to India. COVID ಅಲ್ಲಿ I think I was patient zero. Okay. ನಮ್ ಜೊತೆ there was one person who had just returned from China who was doing internship in that hospital in Leicester. Okay. So ಅವ್ರಿಗೆ she had cough and cold. This was, remember, in February 2020. Okay. ಇನ್ನು COVID ಅಷ್ಟು ದೊಡ್ಡದಾಗಿರ್ಲಿಲ್ಲ. Start ಆಗಿರ್ಲಿಲ್ಲ. So she was coughing full the day. She was coughing, and aವಾಗ it was nobody knew what to do. Correct. And then she said she called in sick ಅಂತ ಹೇಳಿ, and then she tested positive for COVID. Oh. And I was exposed clearly doing that night on call. And adadmele I did not have any symptoms, and the symptoms were such that they would not check anybody unless you have cough for 3 weeks. Some symptoms is required. Specific 3 weeks. 3 weeks illa anta helidrunu they would not check. Okay. And then COVID aitu, so we got stuck in India. I had to come back at the time of COVID. And at that time also, COVID ali, there were no flights back to England. Any country? Nothing. There was no flights back to England. And they had given me leave for about 6 weeks maximum leave kodbodu anta. They had given leave. But leave expired. Adadmele you cannot stay without a visa there. Okay. And then COVID happened, and I had my first child. I decided I will not work during that time period. And magal jote time spend ಮಾಡಿ, didn't want to risk any infection and everything. And adadmele I applied to go back to England. At that time, joined a hospital called as Basildon, and then I got a consultant job to this place called as St. James's Hospital, which is a very big hospital in England. Almost one of the most legendary teaching hospitals in the country. Again, not like it was a great plan or anything. It is
somebody said there is a job available, do you want to apply? I applied for the job and got the job, interviewed with a very famous professor there, and offered me the job ತಗೊಂಡೆ. But the plan was always to come back to India. It was ಏನಾದ್ರೂ the idea was ಏನ್ ಕಲಿಬೇಕು ಅಂತ ಹೇಳಿದ್ರು ಕಲ್ತ್ಕೋಬಹುದು. ಬಟ್ ಯಾವಾಗ್ಲೂ ಇಂಗ್ಲೆಂಡ್ ಅಂತ ಬಂದಾಗ ನಾ ಯಾವಾಗ್ಲೂ ಪ್ಯಾಕ್ ಮಾಡೇ ಬಂದಿರೋದು. ಓಕೆ, ಐ ಡಿಂಟ್ ಲೀವ್ ಎನಿಥಿಂಗ್ ಇನ್ಕಮ್. 3 times ಪರ್ಮನೆಂಟ್ ಶಿಫ್ಟ್. ಹೌದು, ಯಾವಾಗ್ಲೂ ಹಂಗೆ ಬಂದಿರೋದು. ದಟ್ ಇಸ್ ದ ಇಂಟೆನ್ಷನ್ ಆಲ್ವೇಸ್. ಓಕೆ, 3 times I've emptied my house and moved back, ಓಕೆ, you know, and this time was final. Right. So hang ಮಾಡಿ that is the story, I think, ಓಕೆ. about surgery. Thank you. First, I have to say thank you for coming permanent moving to ತಾಯ್ನಾಡು. Okay. Sir, I think ನಿಮ್ಮ GI ಮತ್ತೆ colorectal department is a big vast department. ಯಾಕಂದ್ರೆ ದೇಹದ ಒಂದು ಅರ್ಧ ಭಾಗ ನೀವೇ ಕೊಂಡ್ಕೊಬಿಟ್ಟಿದ್ದೀರಾ. ಸರ್ಜರಿಲಿ ಕುತ್ತಿಗೆಯಿಂದ ಸೊಂಟದಿಂದ ಮಧ್ಯದ 2 ಭಾಗ ಬಿಟ್ರೆ ಇನ್ ಮಧ್ಯದ ನೀವೇ ತಗೊಂಡಿದ್ದೀರಾ. ಈಗ ಕಮ್ ಟು ಅಬ್ಡಮನ್ ಅಂತಂದ್ರೆ ಐ ಥಿಂಕ್ 9 to 11 ಆರ್ಗನ್ಸ್ ಆರ್ ಇನ್ವಾಲ್ವ್ಡ್ ಹಿಯರ್. ಫಸ್ಟ್ ವಿಲ್ ಸ್ಟಾರ್ಟ್ ಫ್ರಮ್ ಈಗ ಅಬ್ಡಮನ್. ನಾವು ಏನ್ ಸಿಂಪ್ಟಮ್ಸ್ ಬರ್ಬೋದು ನನಗೆ? ಅಬ್ಡಮನ್ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಐ ಥಿಂಕ್ ಅಬ್ಡಮನ್ ಅಂತ ಜನರಿಗೆ ಅರ್ಥನೇ ಹೋಲ್ ಅಬ್ಡಮನ್. ಅಬ್ಡಮನ್ ಅಂತ ಹೊಟ್ಟೆ ಅಂತ, ಹೌದು. ಸ್ಟಮಕ್ ಅಂತ. ಇವಾಗ ಹೊಟ್ಟೆ ರೋಗ ಅಂತ ನಾವು ನಾರ್ಮಲಿ ಅನ್ಕೊಂಡ್ರೆ ಗ್ಯಾಸ್ಟ್ರಿಕ್ ಅನ್ಕೊಂಡ್ರೆ, ಗ್ಯಾಸ್ಟ್ರಿಕ್. ಬಟ್ ಹೊಟ್ಟೆ ಅಬ್ಡಮನ್ ಇಸ್ ಬಿಯಾಂಡ್ ದಟ್. ಅದರಲ್ಲಿ ದೇರ್ ಆರ್ ಮಲ್ಟಿಪಲ್ ಆರ್ಗನ್ ಸಿಸ್ಟಮ್ಸ್. ಅಬ್ಡಮನ್ ಇಸ್ ಲೈಕ್ ಇವಾಗ ನಾವು MS ಅಥವಾ MBBS ಅಲ್ಲಿ ಇದ್ದಾಗ ಏನಂತಾರೆ ಅಂದ್ರೆ ಅಬ್ಡಮನ್ ಇಸ್ ಲೈಕ್ ಅ ಪ್ಯಾಂಡೋರಸ್ ಬಾಕ್ಸ್. ಮುಂಚಿನ ಕಾಲದಲ್ಲಿ ಅಡ್ವಾನ್ಸ್ಡ್ ಇಮೇಜಿಂಗ್ ಎಲ್ಲ ಇಲ್ಲದೆ ಇದ್ದಾಗ nobody could make a diagnosis. You were just diagnosis was surgery. They would do a diagnostic surgery, open ಮಾಡಿ ನೋಡ್ತಾ ಇದ್ರು ಏನಿದೆ. Blindly they are open. Yes, there was no diagnosis. So that remains the case even today. Okay. If ನಾವು ಇವಾಗ ಯೋಚನೆ ಮಾಡ್ತೀವಿ ಈ ತರ ಏನೇನ್ ಕಾಯಿಲೆಗೆ ಏನ್ ಸಿಂಪ್ಟಮ್ಸ್ ಬರ್ಬೋದು ಅಂತ ಹೇಳಿದ್ರೆ ಅಬ್ಡಮನ್ ಇಸ್ ಒನ್ ಪಾರ್ಟ್. ಇವಾಗ ಕೈ ಕಾಲಲ್ಲೆನ ಫ್ರಾಕ್ಚರ್ ಆದ್ರೆ ಈ ಕೈ ಮುರಿದ್ರೆ ಇಲ್ಲಿ ಕೈಯಲ್ಲಿ ನೋವಾಗುತ್ತೆ, ಗೊತ್ತಾಗುತ್ತೆ. ಹೌದು. ಬಟ್ ಅಬ್ಡಮನ್ ಹಂಗಲ್ಲ. ಹೌದು. ನಿಮ್ಗೆ ಇಲ್ಲೇನೋ ಆರ್ಗನ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಬೇರೆ ಎಲ್ಲೋ ಸಿಂಪ್ಟಮ್ಸ್ ಬರ್ಬೋದು. So link between one to another is not that linear, and that is the beauty of the abdomen also. So the more years one spends in trying to understand different abdominal functions and all of that, I think namgunu we are humbled by the science of it, that you can have 30-40 years of experience in surgery and you will still be wrong. Athara iddaga it is impossible for a patient to know what is wrong, right? And ಅದಕ್ಕೆ ನಮ್ಗೆ we can't blame the patient. ಅವ್ರಿಗೆ ಇವಾಗ if they have a specific symptom, ಯಾರ ಹತ್ರ ಹೋಗ್ಬೇಕು ಅಂತ ಡಾಕ್ಟರ್ಸ್ಗೆನೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ಪೇಷಂಟ್ಸ್ ಗಳಿಗೆ ನಾವು ಏನ್ ಅನ್ಬೋದು ಅಂತ ಹೇಳಿದ್ರೆ, ಸಿಂಪ್ಲಿಫೈ ಮಾಡ್ಬೇಕು ಅಂತ ಹೇಳಿದ್ರೆ ಅಬ್ಡಮನ್ ಅಲ್ಲಿ GI ಆರ್ಗನ್ಸ್ ನೋಡ್ಕೊಂಡ್ರೆ, ಇವಾಗ ನಾವು ಕಿಡ್ನಿ, ಬೇರೆ ರೆಸ್ಪಿರೇಟರಿ, ಬೇರೆ ಅದರ್ ಆರ್ಗನ್ಸ್ ನ ಕವರ್ ಮಾಡಲ್ಲ. ಜಸ್ಟ್ GI ಟ್ರ್ಯಾಕ್ ನೋಡ್ಬೇಕು ಅಂತ ಹೇಳಿದ್ರೆ ಫುಡ್ ಪೈಪ್, ಈಸೋಫೇಗಸ್, ಅನ್ನನಾಳ. ಈಸೋಫೇಗಸ್ ಅಲ್ಲಿ ಏನ್ ಪ್ರಾಬ್ಲಮ್ ಇದ್ರೂನು ಜನರಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಡಿಫಿಕಲ್ಟಿ ಇನ್ ಸ್ವಾಲೋಯಿಂಗ್ ಇರುತ್ತೆ, ನುಂಗೋದ್ ಕಷ್ಟ ಆಗುತ್ತೆ. ಹೌದು. ಸೊ ನುಂಗೋದ್ ಕಷ್ಟ ಆಗೋದು ಪ್ರೈಮರಿ ಸಿಂಪ್ಟಮ್. ಆತರ ಇದ್ರೆ ಇಟ್ ಇಸ್ ಆಲ್ವೇಸ್ ಒನ್ ಆಫ್ ದ ಸಿಂಪ್ಟಮ್ಸ್ ಆಫ್ ಈಸೋಫೇಗಸ್. ಇವಾಗ ಯಾಕಂದ್ರೆ ಪೈಪ್ ತರ ಫುಡ್ ಅಲ್ಲಿ ಹೋಗ್ಬೇಕಂದ್ರೆ ನುಂಗಕ್ಕಾಗಲ್ಲ ಅಂದ್ರೆ ಬ್ಲಾಕೇಜ್ ಇದೆ ಅಂತ. ಸಿಂಪಲ್. ಇನ್ನೊಂದೇನಾಗತ್ತೆ ಅಂತ ಹೇಳಿದ್ರೆ ತಿಂದಿರೋದು ವಾಪಸ್ ಬರುವಂಗಾಗತ್ತೆ ಅವ್ರು. ಕೆಳಗಡೆ ಏನಾದ್ರು ಬ್ಲಾಕೇಜ್ ಇದ್ರೆ ಹೋಗಿರುತ್ತೆ, ಕೆಳಗಡೆ ಒನ್ ವೇ ಹೋಗಿರುತ್ತೆ, ವಾಪಸ್ ಬರೋದಾಗತ್ತೆ. ದಟ್ ಇಸ್ ಅನದರ್ ಸಿಂಪ್ಟಮ್. ರಿಫ್ಲಕ್ಸ್ ಅಂತಾರೆ ಕಾಮನ್ ಆಗಿ. ದಟ್ ಇಸ್ ಅ ಈಸೋಫೇಜಿಯಲ್ ಸಿಂಪ್ಟಮ್. ನೆಕ್ಸ್ಟ್ ಆರ್ಗನ್ ಮೂವ್ ಮಾಡ್ಬೇಕಂದ್ರೆ ಬಿಲೋ ಈಸೋಫೇಗಸ್ ಸ್ಟಮಕ್ ಅಂತ ನಾವು ನಾರ್ಮಲಿ ಹೊಟ್ಟೆ ಅಂತೀವಿ. ಅಂದ್ರೆ ಸ್ಟಮಕ್ ಇಸ್ ಆಕ್ಚುಲಿ ಅನ್ ಆರ್ಗನ್. ಈಸೋಫೇಗಸ್ ಬಂದು ಫುಡ್ ಪೈಪ್, ಫುಡ್ ಈಸೋಫೇಗಸ್ ಇಂದ ಹೋಗುತ್ತೆ. ನಾವ್ ಏನ್ ತಿಂತೀವೋ ಅದೋಗಿ ಸ್ಟಮಕ್, ಅದೊಂದು ಚೀಲ ತರ ಇರುತ್ತೆ. ಇಟ್ ಇಸ್ ಎಕ್ಸ್ಪಾನ್ಸೈಲ್, ಒಂದು ಬಲೂನ್ ತರ ಆರ್ಗನ್. ಅದು ನೆಕ್ಸ್ಟ್ ಬರುತ್ತೆ ಫುಡ್ ಪೈಪ್ ಆದ್ಮೇಲೆ. ನಾವು ತಿಂದಿರೋದೆಲ್ಲ ಅಲ್ಲೋಗಿ ಕೂತ್ಕೊಳ್ಳುತ್ತೆ. ಅಲ್ಲೋಗಿ ಕೂತ್ಕೊಂಡು ಮೆಜಾರಿಟಿ ಡೈಜೆಷನ್ ಏನಾಗ್ಬೇಕೋ, ಅಬ್ಸಾರ್ಪ್ಷನ್ ಆಗ್ಬೇಕೋ, ಮಿಕ್ಸ್ಚರ್ ಆಗೋದೆಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ಅಲ್ಲೇ ಅಬ್ಸಾರ್ಪ್ಷನ್ ಎಲ್ಲ ಆಗ್ಬೇಕು ಅಂತಿಲ್ಲ, ಬಟ್ ಪ್ರಾಸೆಸ್ ಅಲ್ಲಿಂದ ಶುರು ಆಗಿರುತ್ತೆ ಮೇನ್ಲಿ. ಸೊ ಇವಾಗ ಒಂದು ಚೀಲ ಇವಾಗ ನೀವು ನೋಡಿದ್ರೆ ಅದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಏನ್ ಸಿಂಪ್ಟಮ್ ಬರ್ಬೋದು. ಇವಾಗ ಸ್ಟಮಕ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಜನರಲಿ ಅಬ್ಡಮನ್ ಪೇನ್ ಬರುತ್ತೆ, ಅಂದ್ರೆ ಹೊಟ್ಟೆದು ಮೇಲೆ. ಇವಾಗ ನಾವು ಅಬ್ಡಮನ್ ಅನ್ನು ಹೆಂಗ್ ಡಿವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಸ್ ಆಫ್ ಆಕ್ಸೆಸ್ ಅಂದ್ರೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ 4 ಡಿವಿಷನ್ಸ್ ಮಾಡ್ತೀವಿ. ರೈಟ್ ಅಪ್ಪರ್ ಕ್ವಾಡ್ರೆಂಟ್, ಲೆಫ್ಟ್ ಅಪ್ಪರ್ ಕ್ವಾಡ್ರೆಂಟ್, ರೈಟ್ ಲೋವರ್ ಕ್ವಾಡ್ರೆಂಟ್, ಲೆಫ್ಟ್ ಲೋವರ್ ಕ್ವಾಡ್ರೆಂಟ್. 4 ಡಿವಿಷನ್ಸ್. ನಾವು ಸರ್ಜನ್ಸ್ ಇದನ್ನ 9 ಸಬ್ ಡಿವಿಷನ್ಸ್ ಮಾಡ್ಕೋತೀವಿ, ಬಟ್ ಜನರಲ್ ಪಬ್ಲಿಕ್ 4 ಆಗಿ ಅನ್ಕೋಬಹುದು. ಸ್ಟಮಕ್ ಪ್ರಾಬ್ಲಮ್ಸ್ ಇದ್ರೆ ಸೆಂಟರಲ್ ಪೇನ್ ಬರುತ್ತೆ ಜನರಲಿ. ಇವಾಗ ಸ್ಟಮಕ್ ದೊಡ್ಡ ಆರ್ಗನ್, ಅದು ಈ ಕಡೆನೂ ಇರ್ಬೋದು, ರೈಟ್ ಸೈಡ್ಗೂ ಬರ್ಬೋದು. ಜನರಲಿ ಎಪಿಗ್ಯಾಸ್ಟ್ರಿಕ್ ಪೇನ್ಗೆ ಸ್ಟಮಕ್ ಅಂತ ಅನ್ಕೋತೀವಿ.
ಇವಾಗ ಯಾರ್ದಾದ್ರೂ ಸ್ಟಮಕ್ದು ಚೀಲ ಈ ತರ ಇದ್ರೆ, ಅದ್ರಲ್ಲಿ ಏನಾದ್ರು ಗ್ರೋತ್ ಇದ್ರೆ ಅಥವಾ ಅಲ್ಸರ್ ಇದ್ರೆ ಅಪಿಟೈಟ್ ಕಮ್ಮಿ ಆಗುತ್ತೆ. ಬಿಕಾಸ್ ಇವಾಗ ಒಂದು ಕೆಪಾಸಿಟಿ ಒಂದು 100 ಲೀಟರ್ ಒಂದು 1 ಲೀಟರ್ ಇತ್ತು ಅಂತ ಹೇಳಿದ್ರೆ ಅದ್ರಲ್ಲಿ 20% ಕೆಪಾಸಿಟಿ ಕಮ್ಮಿ ಆಗೋಯ್ತು ಅಂದ್ರೆ ಏನಾಗುತ್ತೆ, ಅರ್ಲಿ ಸಟೈಟಿ ಅಂತೀವಿ. ಮೀನಿಂಗ್ ಪೇಷಂಟ್ಸ್ ದೇ ವಿಲ್ ಫೀಲ್ ಫುಲ್ ಈವನ್ ವೆನ್ ದೇ ಹ್ಯಾವ್ ನಾಟ್ ಈಟನ್ ಆಸ್ ಮಚ್. ದಟ್ ಇಸ್ ಒನ್ ಆಫ್ ದ ಸೈನ್ಸ್ ಆಫ್ ಸ್ಟಮಕ್ ಇಲ್ನೆಸಸ್. ಸ್ಟಮಕ್ ಇಂದ ನೆಕ್ಸ್ಟ್ ಕೆಳಗಡೆ ಇಳ್ಕೊಂಡು ಹೋದ್ರೆ ವಿಲ್ ಗೆಟ್ ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಏನು ಅಂತ ಹೇಳಿದ್ರೆ ಇಟ್ ಇಸ್ ಅ ಲಾಂಗ್ ಆರ್ಗನ್. ನಾವು ಯೋಚನೆ ಮಾಡಕ್ಕಾಗಲ್ಲ ಹೌ ಲಾಂಗ್ ಇಟ್ ಇಸ್. ಇಟ್ ರೇಂಜಸ್ ಫ್ರಮ್ ಅಬೌಟ್ 6 to 12 ಫೀಟ್ ಇರುತ್ತೆ. ಎಕ್ಸ್ಪೆಂಡ್ ಆದಾಗ ಎಲ್ಲ ಕೂತ್ಕೊಂಡಿರುತ್ತೆ. ನಾವು ಸ್ಮಾಲ್ ಇಂಟೆಸ್ಟೈನ್ ಅಂದಾಗ ಸ್ಮಾಲ್ ಅನ್ಕೋತೀವಿ. ಆಕ್ಚುಲಿ ಇಟ್ ಇಸ್ ಸ್ಮಾಲ್ ಬಿಕಾಸ್ ಆಫ್ ಸೈಜ್ ಇಸ್ ನ್ಯಾರೋ. ಇಟ್ ಇಸ್ ಲೆಂತ್ ವೈಸ್ ಫುಲ್ಲಿ ಎಕ್ಸ್ಪೆಂಡೆಡ್. ಇಟ್ ಇಸ್ ಅ ವೆರಿ ಲಾಂಗ್ ಆರ್ಗನ್ ಅಂಡ್ ವೆರಿ ವೇರಿಯಬಲ್. ಎಲ್ಲರಿಗೂ ಒಂದೊಂದ್ ತರ ಇರುತ್ತೆ ಆರ್ಗನ್. ಥ್ಯಾಂಕ್ಫುಲಿ ಸ್ಮಾಲ್ ಇಂಟೆಸ್ಟೈನ್ ಅಷ್ಟು ಕಾಯಿಲೆ ಬರಲ್ಲ. ಸೊ ಅದಕ್ಕೇನೆ ಸ್ಮಾಲ್ ಇಂಟೆಸ್ಟೈನ್ಗೆ ಸಪರೇಟ್ ಸ್ಪೆಷಾಲಿಟಿ ಇಲ್ಲ ಎಲ್ಲೋ. ಸೊ ಅಪ್ಪರ್ ಜಿ ಅಂತ ಹೋದ್ರೆ ಈಸೋಫೇಗಸ್, ಸ್ಟಮಕ್ ಅಂಡ್ ಡ್ಯೂಡಿನಮ್ ಬರುತ್ತೆ. ಲೋವರ್ ಜಿ ಅಂದ್ರೆ ಲಾರ್ಜ್ ಇಂಟೆಸ್ಟೈನ್, ರೆಕ್ಟಮ್ ಬರುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಯಾರು ದೇ ಹ್ಯಾವ್ ನಾಟ್ ಡನ್ ಅ ಸಪರೇಟ್ ಸಬ್ ಸ್ಪೆಷಾಲಿಟಿ. ಬೋತ್ ಡೂ ಇಟ್ ಬಿಕಾಸ್ ಜನರಲಿ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಕ್ಯಾನ್ಸರ್ಸ್ ಆರ್ ನಾಟ್ ವೆರಿ ಕಾಮನ್. ನಾಟ್ ದಟ್ ಇಟ್ ಇಸ್ ನಾಟ್ ಪಾಸಿಬಲ್, ಆಗುತ್ತೆ, ಬಟ್ ಇಟ್ ಇಸ್ ನಾಟ್ ವೆರಿ ಕಾಮನ್. ಆದ್ರೂ ಏನ್ ಕಾಯಿಲೆ ಬರುತ್ತೆ ಅಂತ ಹೇಳಿದ್ರೆ ಕ್ರೋನ್ಸ್ ಡಿಸೀಸ್ ಬರುತ್ತೆ. ಮುಂಚೆ ಟ್ಯೂಬರ್ಕ್ಯುಲೋಸಿಸ್ ಬರ್ತಾ ಇತ್ತು, ಇವಾಗೂ ಟ್ಯೂಬರ್ಕ್ಯುಲೋಸಿಸ್ ಬರ್ಬೋದು, ಬರಕ್ ಆಗಲ್ಲ ಅಂತಲ್ಲ, ಬಟ್ ಫ್ರೀಕ್ವೆನ್ಸಿ ಕಮ್ಮಿ ಆಗಿದೆ. ಸ್ಮಾಲ್ ಇಂಟೆಸ್ಟೈನಲ್ ಸಿಂಪ್ಟಮ್ಸ್ ಏನಿತ್ತು ಅಂತ ಹೇಳಿದ್ರೆ ಅಬ್ಡಮನ್ ಪೇನ್. ಅದೇ ಈ ಅಬ್ಡಮನ್ ಪೇನ್ ಸೆಂಟ್ರಲ್ ಬರುತ್ತೆ, ಯಾಕಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಮಧ್ಯ ಬರೋದ್ರಿಂದ ಸೆಂಟ್ರಲ್ ಅಬ್ಡಮನ್ ಪೇನ್ ಅಂತೀವಿ. ಅಂಡ್ ಅಗೇನ್ ಬೇರೆ ಸಿಂಪ್ಟಮ್ಸ್, ಲಾಸ್ ಆಫ್ ಅಪೆಟೈಟ್, ಲಾಸ್ ಆಫ್ ವೇಟ್. ಜನರಲ್ ಆಗಿ ಎನಿ GI ಟ್ರಾಕ್ಟ್ ಆರ್ಗನ್ದು ಕ್ಯಾನ್ಸರ್ ಅಥವಾ ಪ್ರಾಬ್ಲಮ್ ಇದ್ರೂ ಈ ತರ ಆಗುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಆದ್ಮೇಲೆ ನೆಕ್ಸ್ಟ್ ವಿ ಗೋ ಟು ದ ಲಾರ್ಜ್ ಇಂಟೆಸ್ಟೈನ್. ಲಾರ್ಜ್ ಇಂಟೆಸ್ಟೈನ್ ಇಸ್ ಆಕ್ಚುಲಿ ಶಾರ್ಟರ್ ದೆನ್ ಸ್ಮಾಲ್ ಇಂಟೆಸ್ಟೈನ್ ಜನರಲಿ, ಅಂಡ್ ಅಗ್ಲ ಇರೋದ್ರಿಂದ ಲಾರ್ಜ್ ಇಂಟೆಸ್ಟೈನ್ ಅಂತೀವಿ. ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಮಧ್ಯ ಜಂಕ್ಷನ್ ಅಲ್ಲಿ ಅಪೆಂಡಿಕ್ಸ್ ಬರುತ್ತೆ. ಅಪೆಂಡಿಕ್ಸ್ ಇಸ್ ಅ ಪಾರ್ಟ್ ಆಫ್ ಲಾರ್ಜ್ ಇಂಟೆಸ್ಟೈನ್. ಅಪೆಂಡಿಕ್ಸ್ ಎಲ್ಲರಿಗೂ ಗೊತ್ತು, ಕಾಮನ್ ಪ್ರಾಬ್ಲಮ್. ಅಪೆಂಡಿಸೈಟಿಸ್ ಎಲ್ಲರಿಗೂ ಆಗುತ್ತೆ. ಸೊ ಆ ಅಪೆಂಡಿಸೈಟಿಸ್ ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ರೈಟ್ ಲೋವರ್ ಅಬ್ಡಮನಲ್ ಪೇನ್ ಬರುತ್ತೆ. ಜನರಲಿ ಕಾಮನ್ಲಿ ಈ ತರ ಸಿಂಪ್ಟಮ್ ಬರುತ್ತೆ. ಬಟ್ ಒಬ್ಬೊಬ್ಬರಿಗೆ ಮ್ಯಾಲ್ ರೊಟೇಷನ್ ಅಂತ ಆಗಿರುತ್ತೆ, ಮೀನಿಂಗ್ ಅವ್ರ ಇಂಟೆಸ್ಟೈನ್ ಬರ್ತ್ ಅಲ್ಲೇ ವೆನ್ ಇಟ್ ಇಸ್ ಬೀಂಗ್ ಫ್ಯೂಸ್ಡ್ ಉಲ್ಟಾ ಆಗಿರುತ್ತೆ. ಸರ್, ಈಗ ನೀವು ದೊಡ್ಡ ಕರಳು ಸಣ್ಣ ಕರಳು ಬಗ್ಗೆ ಹೇಳಿದ್ರಿ. ಈ ನಾವು ಆಹಾರ ತಿಂದಾಗ ಅದು ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ದೊಡ್ಡ ಕರಳು ಸಣ್ಣ ಕರಳು ಆದ ನಂತರ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಸೊ ಫಸ್ಟ್ ತಿಂದಾಗ ಅನ್ನನಾಳದಿಂದ ಹೋಗುತ್ತೆ ಕೆಳಗಡೆ, ಮೌತ್ ಟು ಈಸೋಫೇಗಸ್, ಫುಡ್ ಪೈಪ್ ಹೋಗುತ್ತೆ. ಅಲ್ಲಿಂದ ಸ್ಟಮಕ್ ಹೋಗುತ್ತೆ. ಸ್ಟಮಕ್ ಇಂದ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಫುಲ್ ಟ್ರಾವೆಲ್ ಆಗುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಇಸ್ ಅ ವೆರಿ ಲಾಂಗ್ ಆರ್ಗನ್. ಅಲ್ಲಿಂದ ಲಾರ್ಜ್ ಇಂಟೆಸ್ಟೈನ್ ಹೋಗುತ್ತೆ. ಲಾರ್ಜ್ ಇಂಟೆಸ್ಟೈನ್ ಎಲ್ಲ ಅಬ್ಸಾರ್ಪ್ಷನ್ ಎಲ್ಲ ಆಗಿದ್ಮೇಲೆ ಟಾಯ್ಲೆಟ್ ಹೋಗ್ತೀವಿ, ಮೋಷನ್ ಪಾಸ್ ಆಗುತ್ತೆ. ದಟ್ ಇಸ್ ದ ಜರ್ನಿ ಆಫ್ ಫುಡ್ ಬಾಡಿನಲ್ಲಿ. ಈಗ ಕರಳು ಬಗ್ಗೆ ಹೇಳಿದ್ರಿ, ಅಂದ್ರೆ ನಾವು ತಿಂದ ಆಹಾರ ಎಲ್ಲಿ ಹೋಗುತ್ತೆ, ಹೇಗೆ ಅದು ಒಳಗಡೆ ಪಚನ ಕ್ರಿಯೆ ಮಾಡುತ್ತೆ, ಡೈಜೆಷನ್ ಸಿಸ್ಟಮ್ ಇಂದ ಹೊರಗೆ ಹೋಗುತ್ತೆ ಅಂತ. ಹಾಗೆ ನಮ್ಮ ಅಬ್ಡಮನಲ್ಲಿ ಬಂದ ಇನ್ನೂ ಕೆಲವು ಆರ್ಗನ್ಗಳಿದೆ. ಲಿವರ್ದು ಏನ್ ಕೆಲಸ ನಮ್ಮ ಅಬ್ಡಮನ್ ಅಲ್ಲಿ? ಸೊ ಲಿವರ್ದು ಕೆಲಸ ತುಂಬಾನೇ ಇದೆ. ಅಂದ್ರೆ ಲಿವರ್ ಇಸ್ ದ ಲಾರ್ಜೆಸ್ಟ್ ಆರ್ಗನ್ ಇನ್ ದ ಸಾಲಿಡ್ ಆರ್ಗನ್ ಇನ್ ದ ಬಾಡಿ. ಇವಾಗ ಸ್ಕಿನ್ ಆದ್ಮೇಲೆ ಆಕ್ಚುಲಿ ಲಾರ್ಜೆಸ್ಟ್ ಆರ್ಗನ್ ನಮ್ಮ ಬಾಡಿನಲ್ಲಿ ಸ್ಕಿನ್. ನಾವು ಸ್ಕಿನ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ಸೆಕೆಂಡ್ ಸಾಲಿಡ್ ಆರ್ಗನ್ ಅಂದ್ರೆ ಲಾರ್ಜೆಸ್ಟ್ ಸೆಕೆಂಡ್ ಸಾಲಿಡ್ ಆರ್ಗನ್ ಇಸ್ ದ ಲಿವರ್. ಲಿವರ್ದು ಪ್ರೈಮರಿ ಜಾಬ್ ಏನು ಅಂತ ಹೇಳಿದ್ರೆ ಇಟ್ ಪ್ರಾಸೆಸಸ್ ಆಲ್ ಆಫ್ ದ ಮೆಟಬಾಲಿಸಮ್ ಅಂಡ್ ಏನೆಲ್ಲ ನಮ್ಮ ಬಾಡಿನಲ್ಲಿ ಡೈಜೆಷನ್ ಆಗುತ್ತೋ ಅಂಡ್ ಅಲ್ಲಿಂದ ಏನ್ ಟಾಕ್ಸಿನ್ ಜನರೇಟ್ ಆಗುತ್ತೋ ಅದನ್ನ ಅಬ್ಸಾರ್ಬ್ ಮಾಡಿ ನಮ್ಮ ಬಾಡಿಗೆ ಪ್ಯೂರ್ ಆಗಿ ಬ್ಲಡ್ ಕೊಡೋದು ಅದ್ರ ಕೆಲಸ. ಲಿವರ್ದು ಇವಾಗ ನಾವು ಏನ್ ಫುಡ್ ತಗೋತೀವೋ, ಏನ್ ಮೆಡಿಕೇಶನ್ಸ್ ತಗೋತೀವೋ ಅದ್ರದ್ದೆಲ್ಲ ಒಂದ್ ಪೊಲೀಸ್ ಮೆನ್ ತರ ಲಿವರ್ದ್ ಕೆಲಸ. ಮತ್ತೆ ನಾವು ತಿಂದಿರೋ ಶುಗರ್ ಏನೆಲ್ಲ ಫುಡ್ ಅಬ್ಸಾರ್ಪ್ಷನ್ ಮಾಡ್ತೀವಲ್ವಾ, ಅದ್ರದಲ್ಲಿ ಹೋಗಿ ಲಿವರ್ ಅಲ್ಲಿ ಡೆಪಾಸಿಟ್ ಆಗುತ್ತೆ. ಇವಾಗ ಅದಕ್ಕೆ ಫ್ಯಾಟಿ ಲಿವರ್ ಕಾಮನ್ ಆಗ್ತಾ ಬರುತ್ತೆ. ಹೌದೌದು, ಇತ್ತೀಚಿನ ಯಾರನ್ನೇ ಕೇಳಿದ್ರು ಫ್ಯಾಟಿ ಲಿವರ್ ಗ್ರೇಡ್ 1 ಗ್ರೇಡ್ 2 ಅಂತ ಹೇಳ್ತಾ ಇರ್ತಾರೆ. ಸೊ ಫ್ಯಾಟಿ ಲಿವರ್ ಅದ್ರೇನೆ. ಇವಾಗ ಲಿವರ್ ನಾನು ಏನ್ ಅಂತೀನಿ ಅಂದ್ರೆ ಪೇಷಂಟ್ ಜನರಲಿ ಲಿವರ್ ಫ್ಯಾಟ್ ಇಸ್ ದ ಲಾಸ್ಟ್ ಯು ವಿಲ್ ಲೂಸ್. ಬಿಕಾಸ್ ನಾವು ನಮ್ ಡಯಟ್, ನಮ್ ಲೈಫ್ ಸ್ಟೈಲ್ ಹೆಂಗಾಗಿದೆ ಅಂತ ಹೇಳಿದ್ರೆ ಯು ಆರ್ ನೆವರ್ ಹಂಗ್ರಿ. ಅಂಡ್ ಲಿವರ್ ನೀಡ್ಸ್ ಯು ಟು ಬಿ ಹಂಗ್ರಿ ಫಾರ್ ಪ್ರೊಲಾಂಗ್ ಪೀರಿಯಡ್ ಆಫ್ ಟೈಮ್ ಟು ಲೂಸ್ ವಾಟ್ ಇಸ್ ಡೆಪಾಸಿಟೆಡ್ ಆಲ್ರೆಡಿ. ಯಾಕಂದ್ರೆ ಇವಾಗ ಗ್ಲೈಕೋಜನ್ ಸ್ಟೋರೇಜ್ ಎಲ್ಲ ನೋಡಕ್ ಹೋದ್ರೆ ನಾವು ಏನ್ ಗ್ಲೂಕೋಸ್ ಏನ್ ತಗೋತೀವೋ ಅದೆಲ್ಲ ಫೈನಲ್ ಎಂಡ್ ಪ್ರಾಡಕ್ಟ್ ಆಗಿ ಲಿವರ್ ಅಲ್ಲಿ ಹೋಗಿ ಸ್ಟೋರ್ ಆಗ್ಬಿಡುತ್ತೆ. ಇವಾಗ ಒಂದ್ ಮೇ ಬಿ 50-100 years ago ಲಿವರ್ ಅಲ್ಲಿ ಫ್ಯಾಟೇ ಇರ್ಲಿಲ್ಲ. ವೆನ್ ಪೀಪಲ್ ಆರ್ ನಾಟ್ ಈಟಿಂಗ್ ಕಾರ್ಬೋಹೈಡ್ರೇಟ್ಸ್ ಅಷ್ಟು ತಗೋತಾ ಇಲ್ಲ ಅಂದ್ರೆ ಫ್ಯಾಟಿ ಲಿವರೇ ಇರ್ಲಿಲ್ಲ. ನಮ್ ಬಾಡಿನೇ ನೀವು ಎವಲ್ಯೂಷನ್ ಆಫ್ ಮ್ಯಾನ್ ನೋಡಿದ್ರೆ ಲಾಸ್ಟ್ 100 years ಅಲ್ಲೇ ಎಷ್ಟು ವೆಯ್ಟ್ ಗೇನ್ ಆಗಿರೋದು ಹ್ಯೂಮನ್ ರೇಸ್ ಅಲ್ಲಿ.
ಅದೆಲ್ಲ ಎಲ್ಲೋಗಿ ಡೆಪಾಸಿಟ್ ಆಗುತ್ತೆ. ನಮ್ ಕಾಣೋದು ಅಂತ ಹೇಳಿದ್ರೆ ಬಾಡಿ ಎಲ್ಲ ಕಾಣುತ್ತೆ, ಹೌದು, ಏನ್ ಕಾಣಲ್ಲ ಲಿವರ್ ಅಲ್ಲಿ ಇರುತ್ತೆ. ಲಿವರ್. ಓಕೆ. ಈಗ ನಾವು ನೀವು ಹೇಳಿದಂಗೆ ಆರ್ಗನ್ ಅಲ್ಲಿ ಮರುಜೋಡಣೆ ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ನಾವು. ದೇಹದಲ್ಲಿ ನಮಗ್ ಗೊತ್ತಿರಂಗೆ 7 ಆರ್ಗನ್ಗಳನ್ನ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತಾರೆ. ಕಮ್ ಟು ಯುವರ್ ಡಿಪಾರ್ಟ್ಮೆಂಟ್, ಲೈಕ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಲಿವರ್ ಟ್ರಾನ್ಸ್ಪ್ಲಾಂಟ್ ಯಾವ ತರ ರೋಗಿಗಳಿಗೆ ನೀವು ಮಾಡೋದು? ಸೊ ಲಿವರ್ ಟ್ರಾನ್ಸ್ಪ್ಲಾಂಟ್ ಯಾರಿಗ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಟ್ ಇಸ್ ಪ್ರೈಮರಿಲಿ ಇದರ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಅಂತ ಬರುತ್ತೆ, ಅಥವಾ ನಾನ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಅಂತಾನು ಬರ್ಬೋದು. ಯಾವಾಗ ನೀವು ಲಿವರ್ ಕೆಲಸ ಮಾಡ್ತಿಲ್ಲ ಅಂತ ನಿರ್ಧಾರ ತಗೊಳ್ತೀರಿ ಆಸ್ ಎ ಸರ್ಜನ್? ಸೊ ಅದರಲ್ಲಿ ಕ್ಲಾಸಿಫಿಕೇಶನ್ಸ್ ಬರುತ್ತೆ. ನಾವು ಇವಾಗ ಸರ್ಟನ್ ಲಿವರ್ ಪ್ಯಾರಾಮೀಟರ್ಸ್ ನೋಡ್ತೀವಿ, ಬಿಲಿರುಬಿನ್ ನೋಡ್ತೀವಿ, ಆಲ್ಬುಮಿನ್ ನೋಡ್ತೀವಿ. ಅದ್ರಲ್ಲಿ ಸ್ಕೋರಿಂಗ್ ಸಿಸ್ಟಮ್ಸ್ ಬರುತ್ತೆ, ಚೈಲ್ಡ್ ಸ್ಕೋರಿಂಗ್, ಮೆಲ್ಡ್ ಸ್ಕೋರಿಂಗ್ ಅಂತ ಸ್ಕೋರಿಂಗ್ ಬರುತ್ತೆ. ಈ ಸ್ಕೋರ್ ಅಲ್ಲಿ ಲಿವರ್ ನಮ್ಗೆ ಕಂಪೆನ್ಸೇಟೆಡ್ ಲಿವರ್ ಡಿಸೀಸ್, ಡಿಕಂಪೆನ್ಸೇಟೆಡ್ ಲಿವರ್ ಡಿಸೀಸ್ ಅಂತ ಬರುತ್ತೆ. ಯಾವಾಗ ಲಿವರ್ಗೆ ಅದ್ರ ಒಂದು ಪೋರ್ಷನ್ ಕಂಪೆನ್ಸೇಟ್ ಮಾಡಕ್ ಆಗಲ್ಲ ಅಂತ ಹೇಳಿದಾಗ, ಆ ಟೈಮ್ ಅಲ್ಲಿ ವಿ ಆಫರ್ ಟ್ರಾನ್ಸ್ಪ್ಲಾಂಟ್ ಆಸ್ ದಿ ಆಪ್ಷನ್. ಇವಾಗ ಟ್ರಾನ್ಸ್ಪ್ಲಾಂಟ್ ಅಲ್ಲೂ 2 ತರ ಬರುತ್ತೆ. ಒನ್ ಇಸ್ ಲಿವಿಂಗ್ ಡೋನರ್, ಇನ್ನೊಂದು ಡಿಸೀಸ್ ಡೋನರ್. ನಮ್ ದೇಶದಲ್ಲಿ 2 ಮಾಡ್ತಾರೆ. ಅಂದ್ರೆ ಐ ಆಮ್ ನಾಟ್ ಅ ಟ್ರಾನ್ಸ್ಪ್ಲಾಂಟ್ ಸರ್ಜನ್, ಬಟ್ ಅಂತೂ ಐ ಹ್ಯಾವ್ ಬಿನ್ ಪಾರ್ಟ್ ಆಫ್ ಟ್ರಾನ್ಸ್ಪ್ಲಾಂಟ್ ಟೀಮ್ಸ್ ಇನ್ ದ ಪಾಸ್ಟ್. ಟ್ರಾನ್ಸ್ಪ್ಲಾಂಟ್ ಲಿವರ್ ಡೋನರ್ ಅಲ್ಲಿ ಲಿವಿಂಗ್ ಅಂಡ್ ಡೆಡ್ ಬೋತ್ ಆರ್ ದೇರ್. ಬೇರೆ ದೇಶದಲ್ಲಿ ಆಕ್ಚುಲಿ ಲಿವಿಂಗ್ ಡೋನರ್ ಅಷ್ಟು ಎನ್ಕರೇಜ್ ಮಾಡಲ್ಲ. ಇಂಗ್ಲೆಂಡ್ ಅಲ್ಲಿ ಲಿವಿಂಗ್ ಡೋನರ್ ಪ್ರೋಗ್ರಾಮ್ ಇನ್ನೂ ಇಲ್ಲ. It is only disease donor. Only disease donor. Okay. Yes. It is unique to India and some other South Asian countries. Yes. So actually, more than 7-8 transplant organs, almost entirety of GI tract can be transplanted. Okay. ಇವಾಗ pancreas transplant ಮಾಡ್ತಾರೆ. There are centers England ಅಲ್ಲಿ. ಕೇಳಿದೀವಿ. ಹೌದು. Pancreatic transplant, small intestine transplant. Success rate is very low. ಇದೆಲ್ಲ it is done in research institutions and everything. But liver transplant ನಮ್ಮ ದೇಶದಲ್ಲಿ ಹೆಂಗ್ ಸ್ಪ್ರೆಡ್ ಆಗಿದೆಯೋ, ತುಂಬಾ rates are very good. ಡಾಕ್ಟರ್, ಲಿವರ್ ಬಗ್ಗೆ ಹೇಳಿದ್ರಿ. ನೆಕ್ಸ್ಟ್ ಬಂದ್ರೆ ನಮ್ಗೆ ಅಬ್ಡಮನ್, ಒನ್ ಮೋರ್ ಆರ್ಗನ್ ಇಸ್ ಪ್ಯಾಂಕ್ರಿಟಿಕ್ ಇದೆ. ಪ್ಯಾಂಕ್ರಿಟಿಕ್ ಕೆಲಸ ಏನು ನಮ್ಮ ದೇಹದಲ್ಲಿ? ಸೊ ಅಗೇನ್ ಪ್ಯಾನ್ಕ್ರಿಯಾಸ್ 2 ಕೆಲಸ ಬರುತ್ತೆ. ಒಂದದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ. ಇವಾಗ ಇನ್ಸುಲಿನ್ ಡಯಾಬಿಟಿಸ್ ಇರೋರಿಗೆ ಇನ್ಸುಲಿನ್ ಪ್ಯಾಂಕ್ರಿಯಾಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಬೇರೆ ಸಣ್ಣ ಪುಟ್ಟ ಬೇರೆ ಹಾರ್ಮೋನ್ಸ್ ಇದೆ. ಬಟ್ ಅದ್ರದ್ದು ಇನ್ನೊಂದು ಕೆಲಸ ಏನಂದ್ರೆ ಡೈಜೆಷನ್ ಇರೋ ಎಕ್ಸೋಕ್ರೈನ್ ಫಂಕ್ಷನ್ ಅಂತ ಇದೆ. ಅಲ್ಲಿಂದ ಪ್ರೊಡ್ಯೂಸ್ ಆಗೋ ಎಕ್ಸೋಕ್ರೈನ್ ಸೆಕ್ರೀಷನ್ಸ್ ಇಂದಾನೆ ನಮ್ ಫುಡ್ ಡೈಜೆಸ್ಟ್ ಆಗೋದು ಬಾಡಿನಲ್ಲಿ. ಇವಾಗ ಪ್ಯಾಂಕ್ರಿಟೈಟಿಸ್ ಅಥವಾ ಪ್ಯಾಂಕ್ರಿಯಾಟಿಕ್ ಡಿಸ್ಫಂಕ್ಷನ್ ಇರೋರಿಗೆ ಮ್ಯಾಲ್ ಅಬ್ಸಾರ್ಪ್ಷನ್ ಆಗುತ್ತೆ. ಅಂದ್ರೆ ಅವ್ರು ಏನ್ ತಿಂದ್ರು ಇಮಿಡಿಯೇಟ್ ಆಗಿ ಟಾಯ್ಲೆಟ್ ಹೋಗ್ಬಿಡ್ತಾರೆ. ಅನ್ಡೈಜೆಸ್ಟೆಡ್ ಫುಡ್ ಟಾಯ್ಲೆಟ್ ಹೋಗುತ್ತೆ. ಸೊ ಅದರಿಂದ ಸಣ್ಣಗಾಗ್ತಾರೆ. ಅಂಡ್ ದೇ ವಿಲ್ ಹೊಟ್ಟೆ ನೋವು ಮಾತ್ರ ಅಲ್ಲ, ಸಿವಿಯರ್ ಎಕ್ಸೋಕ್ರೈನ್ ಇನ್ಸಫಿಷಿಯನ್ಸಿಯಲ್ಲಿ ಪೇಷಂಟ್ಸ್ ಆಲ್ಮೋಸ್ಟ್ ಸ್ಕೆಲಿಟನ್ ತರ ಆಗ್ಬಿಡ್ತಾರೆ. ಅದು ಫಂಕ್ಷನ್ ಪ್ಯಾಂಕ್ರಿಯಾಸ್. ಈಗ ಹಾಗಾದ್ರೆ ನೀವು ಹೇಳೋ ಪ್ರಕಾರ ಇಂಡಿಯಾ ಇಸ್ ದಿ ನೋನ್ ಫಾರ್ ಡಯಾಬಿಟಿಕ್ ಕಂಟ್ರಿ ಇನ್ ದಿ ವರ್ಲ್ಡ್. ಹೌದು. ಹಾಗಾದ್ರೆ ಈಗ ಡಯಾಬಿಟಿಕ್ ಇರೋರ್ಗೆ ಎಲ್ಲರಿಗೂ ಪ್ಯಾಂಕ್ರಿಯಾ ಸರಿ ಕೆಲಸ ಮಾಡ್ತಿಲ್ಲ ಅಂತ ನಿಮ್ಮ ಅರ್ಥ? ಇಲ್ಲ, ಡಯಾಬಿಟೀಸ್ ಅಲ್ಲಿ 2 ತರ. ಅಗೇನ್ ನಾನ್ ನಾಟ್ ಅ ಡಯಾಬಿಟಾಲಜಿಸ್ಟ್. ನಾಲೆಜ್ ಪ್ಯಾಂಕ್ರಿಯಾದಲ್ಲಿ ನೀವು ಫಂಕ್ಷನಿಂಗ್ ಆಗಿಲ್ಲ ಅಂದ್ರೆ ಡಯಾಬಿಟಿಕ್ 2 ತರ ಡಯಾಬಿಟೀಸ್ ಆಗುತ್ತೆ. ಒಂದ್ ತರ ಡಯಾಬಿಟೀಸ್ ಇಸ್ ಫ್ರಮ್ ಪ್ಯಾಂಕ್ರಿಯಾಟಿಕ್ ಇನ್ಸಫಿಷಿಯನ್ಸಿ. ಇನ್ನೊಂದ್ ತರ ಡಯಾಬಿಟೀಸ್ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ, ಬಟ್ ಬಾಡಿನಲ್ಲಿ ಅದದ್ದು ರೆಸಿಸ್ಟೆನ್ಸ್ ಆಗುತ್ತೆ, ಕೆಲಸ ಮಾಡಕ್ ಆಗಲ್ಲ. ಅಂಡ್ ಮೆಜಾರಿಟಿ ಇನ್ನೊಂದು 2 ಕಾಂಬಿನೇಷನ್ ಇರುತ್ತೆ. ಸೊ ನಾವು ಜನರಲಿ ಹಿಂಗ್ ನೋಡ್ತೀವಿ ಅಂತ ಹೇಳಿದ್ರೆ, ಚಿಕ್ಕ ಮಕ್ಳಿಗೆ ಬರುತ್ತಲ್ವಾ ಜುವಿನೈಲ್ ಡಯಾಬಿಟೀಸ್ ಅಂತಾರೆ. ಆ ಜುವಿನೈಲ್ ಡಯಾಬಿಟೀಸ್ ಅಲ್ಲಿ ಇಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ಪ್ಯಾಂಕ್ರಿಯಾಟಿಕ್ ಡಿಸ್ಫಂಕ್ಷನ್. ಇದಕ್ಕೆ ಪ್ಯಾಂಕ್ರಿಯಾಟಿಕ್ ಐಲೆಟ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. I used to work in a unit where one professor ಇದ್ರು ಲೆಸ್ಟರ್ ಅಲ್ಲಿ. He was one of the leading scientists in the world ಇದರಲ್ಲಿ ಪ್ಯಾಂಕ್ರಿಯಾಟಿಕ್ ಐಲೆಟ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ. ಅವರು ಐಲೆಟ್ ಸೆಲ್ಸ್ ಅಂತ, ಐಲೆಟ್ ಸೆಲ್ಸ್ ಅಲ್ಲಿ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಅದನ್ನ ಪ್ಯಾಂಕ್ರಿಯಾಸ್ ಇಂದ ತೆಗೆದು ಲ್ಯಾಬ್ ಅಲ್ಲಿ ಕಲ್ಚರ್ ಮಾಡಿ ಇಂಜೆಕ್ಟ್ ಮಾಡ್ತಾ ಇದ್ರು. ಇನ್ಸುಲಿನ್ ಅಲ್ಲಿ ಶುಗರ್ ಕಂಟ್ರೋಲ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ, ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಡಯಾಬಿಟೀಸ್ಗೆಲ್ಲ. ನೆಕ್ಸ್ಟ್ ಡಾಕ್ಟ್ರೆ, ಪ್ಯಾಂಕ್ರಿಯಾಟಿಕ್ ಬಂದ್ಮೇಲೆ ನೆಕ್ಸ್ಟ್ ಗಾಲ್ ಬ್ಲಾಡರ್. ಬಹುಶಃ ಇತ್ತೀಚಿನ ಜನಗಳಿಗೆ ಅತಿ ಹೆಚ್ಚು ನೋಡ್ತಾ ಇರೋದು ನಾವು ಗಾಲ್ ಬ್ಲಾಡರ್ ಸರ್ಜರಿ ಅಂತ ಹೇಳ್ತಾರೆ. ಇದ್ರಲ್ಲಿ ನನ್ಗೆ 2 ಉತ್ತರ ಬೇಕು ಡಾಕ್ಟ್ರೆ. ಒಂದು, ಗಾಲ್ ಬ್ಲಾಡರ್ ಏನಕ್ಕೆ ಉತ್ಪತ್ತಿ ಆಗುತ್ತೆ? 2ನೇದು, ಗಾಲ್ ಬ್ಲಾಡರ್ ತೆಗೆದ ನಂತರ ಕೆಲವ್ರದ್ದು ಮಿತ್ ಇದೆ, ಡೈಜೆಷನ್ ಸರಿಗಾಗಲ್ಲ ಮತ್ತೆ ಆರೋಗ್ಯದ ಸಮಸ್ಯೆ ಆಗುತ್ತೆ ಅಂತಿದ್ರೆ. ಇದ್ರ ಬಗ್ಗೆ ಒಂದು ಮಾಹಿತಿ. ಇದು ಸ್ವಲ್ಪ ಟೈಮ್ ತಗೋತೀನಿ. ರೂಟೀನ್ ಆಗಿ ಎವ್ರಿ ಡೇ ಈ ಕ್ವೆಶ್ಚನ್ ಕೇಳ್ತಾರೆ. ಹೌದೌದು. ಗಾಲ್ ಬ್ಲಾಡರ್ ಕೆಲಸ ಏನು ಅಂತ ಹೇಳಿದ್ರೆ, ಲಿವರ್ ಅಲ್ಲಿ ಆಲ್ಮೋಸ್ಟ್ 1.5 ಲೀಟರ್ಸ್ ಬೈಲ್ ಪ್ರೊಡ್ಯೂಸ್ ಆಗುತ್ತೆ. ಬೈಲ್ ಅಂದ್ರೆ ಪಿತ್ತಕೋಶ. ಅದ್ರ ಕೆಲಸ ಏನು ಅಂತ ಹೇಳಿದ್ರೆ, ಅದು ಬಾಡಿದು ಅಗೇನ್ ಅಬ್ಸಾರ್ಪ್ಷನ್ ಕೆಲಸ ಬರುತ್ತೆ. ಈ 1.5 ಲೀಟರ್ಸ್ 1.5 ಲೀಟರ್ ಬೈಲ್ ಅನ್ನ ಕಾನ್ಸಂಟ್ರೇಟ್ ಮಾಡಿ ಗಾಲ್ ಬ್ಲಾಡರ್ ಅಲ್ಲಿ ಕಾನ್ಸಂಟ್ರೇಟ್ ಆಗುತ್ತೆ.
ಓಕೆ ಅದ್ ಬಂದು ಕಾನ್ಸಂಟ್ರೇಟ್ ಆಗಿ 200-300 ml ಪ್ರೊಡ್ಯೂಸ್ ಮಾಡಿ ಕೆಳಗೆ ಕಳ್ಸುತ್ತೆ. ಓಕೆ ಇವಾಗ ಗಾಲ್ ಬ್ಲಾಡರ್ ಬೈಲ್ ಪ್ರೊಡ್ಯೂಸ್ ಮಾಡಲ್ಲ, ಗಾಲ್ ಬ್ಲಾಡರ್ ಕೆಲಸ ಅದನ್ನ ಕಾನ್ಸಂಟ್ರೇಟ್ ಮಾಡೋದು. ಕಾನ್ಸಂಟ್ರೇಟ್ ಮಾಡೋದು. ಇವಾಗ ಏನಕ್ಕೆ ಕಲ್ಲಾಗುತ್ತೆ ಗಾಲ್ ಬ್ಲಾಡರ್ ಅಲ್ಲಿ? ಇದೇ ಮಿಸ್ಕನ್ಸೆಪ್ಷನ್. ಜನ ಯಾವಾಗ್ಲೂ ಅನ್ಕೋತಾರೆ, ಫಸ್ಟ್ ಬಂದ್ ಕ್ವೆಶನ್ ಕೇಳ್ತಾರೆ, ಸರ್ ಪಿತ್ಕೋಶದಲ್ಲಿ ಕಲ್ಲಿದೆ, ಕಲ್ ತೆಗಿತೀರಾ? ಕಲ್ ತೆಗಿತೀರಾ? ಆಕ್ಚುಲಿ ಕಲ್ಲು ಕಾಯಿಲೆ ಅಲ್ಲ, ಓಕೆ ಕಲ್ ಇಸ್ ದ ವಿಕ್ಟಿಮ್. ವಿಕ್ಟಿಮ್. ಓಕೆ ಇಲ್ಲಿ ಪ್ರಾಬ್ಲಮ್ ಇರೋದು ಗಾಲ್ ಬ್ಲಾಡರ್. ಗಾಲ್ ಬ್ಲಾಡರ್. ಗಾಲ್ ಬ್ಲಾಡರ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಕೆಲಸ ಸ್ವಲ್ಪ ಜಾಸ್ತಿ ಮಾಡ್ತಾ ಇರುತ್ತೆ. ಹೌದು ಇವಾಗ ಬೈಲ್ನ ಎಷ್ಟು ಕಾನ್ಸಂಟ್ರೇಟ್ ಮಾಡ್ಬೋದು, ತುಂಬಾ ಕಾನ್ಸಂಟ್ರೇಟ್ ಮಾಡ್ಬೋದು. ಹೌದು ಅಂದ್ರೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ಹೌದು. ಸೊ ಅದರಿಂದ ಲಿಕ್ವಿಡ್ ಆಗಿ 1500 ml ಇಂದ 200-300 ml ಬರೋ ಬದಲಿಗೆ ಕಲ್ಲಾಗ್ಬಿಡುತ್ತೆ. ಹೌದು ಸೊ ಇವಾಗ ಆ ಕಾಮನ್ ಆಗಿ ಕೊಲೆಸ್ಟ್ರಾಲ್ ಸ್ಟೋನ್ ಅಂತಾರೆ. ಅಂದ್ರೆ ಕೊಲೆಸ್ಟ್ರಾಲ್ ಇಂದ ಆ ಸ್ಟೋನ್ ಆಗಿಲ್ಲ. ಇದು ಇನ್ನೊಂದು ಮಿಸ್ಕನ್ಸೆಪ್ಷನ್. ಓಕೆ ಸೊ ಈ ತರ ಕಾಯಿಲೆ ಇದ್ದಾಗ ಯಾರು ಗಾಲ್ ಬ್ಲಾಡರ್ ಇಂದ ಸಿಂಪ್ಟಮ್ಸ್ ಬರುತ್ತೋ, ಇನ್ಫೆಕ್ಷನ್ ಆಗಿರುತ್ತೋ, ಅವ್ರಿಗೆ ಟ್ರೀಟ್ಮೆಂಟ್ ಒಂದೇ ಇರೋದು ಗಾಲ್ ಬ್ಲಾಡರ್ ರಿಮೂವ್ ಮಾಡೋದು. ಓಕೆ ಜನರಲಿ ಪೇಷಂಟ್ಸ್ ಏನ್ ಅನ್ಕೋತಾರೆ ಅಂತ ಹೇಳಿದ್ರೆ, ನನ್ಗೆ ಗಾಲ್ ಬ್ಲಾಡರ್ ಸರ್ಜರಿ ಆದ್ಮೇಲೆ ಡೈಜೆಷನ್ ಡೈಜೆಷನ್ ಆಗಲ್ಲ. ಆಗಲ್ಲ. ಹೌದು ಇದು ನಾವೆಲ್ಲಾ ಪೇಷಂಟ್ಸ್ ಗಳು ಕೌನ್ಸಿಲಿಂಗ್ ಮಾಡೇ ಮಾಡ್ತೀವಿ. It's a myth? ಇಟ್ಸ್ ಅ ಮಿತ್. ದೇರ್ ಆರ್ ಸಮ್ ಪೀಪಲ್, ನಾನ್ ಅವ್ರಿಗೇನ್ ಅಂತೀನಿ ಅಂದ್ರೆ ಟ್ರಾನ್ಸಿಯಂಟ್ ಡಯರಿಯಾ ಆಗ್ಬಹುದು. ಅಂದ್ರೆ ನಿಮ್ಗೆ ಫಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ಲೂಸ್ ಮೋಷನ್ ಆಗ್ಬಹುದು Okay. ಪಿತ್ತಕೋಶ ತೆಗ್ದಾದ್ಮೇಲೆ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಜಾಸ್ತಿ ಜನ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತಾರೆ. ಸೊ ಇಟ್ ಇಸ್ ಆಪೋಸಿಟ್. ಬಟ್ ಜನರಲಿ ಗಾಲ್ ಬ್ಲಾಡರ್ ಇಂದ ತೆಗ್ದಾದ್ಮೇಲೆ ಪ್ರಾಬ್ಲಮ್ಸ್ ಆಗಲ್ಲ ಇಫ್ ದ ಸರ್ಜರಿ ಇಸ್ ಡನ್ ರೈಟ್ ಅಂಡ್ ಫಾರ್ ದ ರೈಟ್ ರೀಸನ್ಸ್. ಓಕೆ ನೆಕ್ಸ್ಟ್ ಡಾಕ್ಟ್ರೆ, ಹಾಗೆ ಬಂದ್ರೆ ನಿಮ್ಗೆ ರೆಕ್ಟಮ್ ಅಂದ್ರೆ ಮನುಷ್ಯನ ದೇಹದಲ್ಲಿ ಕೊನೆಗೆ ತನ್ನ ತಿಂದಂತ ಆಹಾರನ ಹೊರಗೆ ಹಾಕುವಂತ ಸ್ಥಳ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಡಾಕ್ಟ್ರೆ? ಸೊ ಇದ್ರಲ್ಲೂ ರೆಕ್ಟಮ್ ಇಸ್ ದ ಎಂಡ್ ಆಫ್ ದ ಜಿಐ ಟ್ರ್ಯಾಕ್ಟ್. ಅಂದ್ರೆ ರೆಕ್ಟಮ್ ಆದ್ಮೇಲೆ ಏನಸ್ ಬರುತ್ತೆ. ಏನ್ ಆಕ್ಚುಲಿ ದೊಡ್ಡ ಕರಳು ರೆಕ್ಟಮು ಎರಡು ಒಂದೇ ಅಂಶ. ಇಟ್ ಜಸ್ಟ್ ಆತರ ಫ್ಯೂಸ್ ಆಗುತ್ತಷ್ಟೇ. Okay. ಇದ್ರದ್ದು ಕ್ಯಾನ್ಸರ್ ನಮ್ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಓಕೆ ನಾನ್ MBBS ಅಲ್ಲಿ ಹೋಗ್ತಾ ಇದ್ದಾಗ ನಮ್ಗೆ ಏನಂತ ಇದ್ರೆ ಅಂದ್ರೆ, ಇಂಡಿಯಾದ ಕಂಟ್ರಿನಲ್ಲಿ ಸ್ಟಮಕ್ ಕ್ಯಾನ್ಸರ್, ಈಸೋಫೇಗಲ್ ಕ್ಯಾನ್ಸರ್ ಜಾಸ್ತಿ ಇರುತ್ತೆ, ಕರ್ಲಿನ್ ಕ್ಯಾನ್ಸರ್ ಅಷ್ಟು ಬರಲ್ಲ, ವಿ ಆರ್ ನಾಟ್ ಡೆವಲಪ್ಡ್ ಕಂಟ್ರಿ. ಇವಾಗ ನಮ್ GDP ಹೆಂಗ್ ಜಾಸ್ತಿ ಆಗುತ್ತೋ ಹಂಗೆ ಕರ್ಲಿನ್ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ. ಓಕೆ ಸೊ ರೆಕ್ಟಲ್ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ. ಇದರಲ್ಲಿ ಹೆರಿಡಿಟ್ರಿನೂ ಪ್ಲೇ ಆಗುತ್ತೆ ರೋಲ್, ಜೆನೆಟಿಕ್ಸ್ ಪ್ಲೇ ಆಗುತ್ತೆ ರೋಲ್, ಸ್ವಲ್ಪ ಸ್ಪೆಸಿಫಿಕ್ ಪಾಪ್ಯುಲೇಷನ್ಸ್ ಅಲ್ಲಿ ಜಾಸ್ತಿ ಆಗುತ್ತೆ. ಇವಾಗ ನಾನು ಕೂರ್ಗಿಂದ ಬರೋದು, ನನ್ನ ವಿಲೇಜ್ ಅಲ್ಲೇ ಪಾಪ್ಯುಲೇಷನ್ 100 ಇಲ್ಲ, ಬಟ್ ಅಟ್ ಲೀಸ್ಟ್ 5-6 ಜನ ರೆಕ್ಟಲ್ ಕ್ಯಾನ್ಸರ್ ಆಗಿರೋರು ನನ್ಗೆ ಗೊತ್ತು. ಸೊ ಸರ್ಟನ್ ಪಾಪ್ಯುಲೇಷನ್ ಕಾನ್ಸಂಟ್ರೇಷನ್ಸ್ ಇರುತ್ತೆ. ರೀಸನ್ ಡಾಕ್ಟ್ರೆ? ರೀಸನ್ ಇದಕ್ಕೆ ಲೈಫ್ ಸ್ಟೈಲ್ ಅಂತ ಜನ ಎಲ್ಲರೂ ಅಂತಾರೆ, ಬಟ್ ಇವಾಗ ನಾವು ಎವಲ್ಯೂಷನ್ ಆಫ್ ಎಲ್ಲ ಕ್ಯಾನ್ಸರ್ ನೋಡ್ಕೊಂಡು ಹೋದ್ರೆ ಇಟ್ ಇಸ್ ಆಲ್ಮೋಸ್ಟ್ ಎವ್ರಿಥಿಂಗ್ ವಿಲ್ ಬಿ ಜೆನೆಟಿಕ್. ಇಟ್ಸ್ ಜಸ್ಟ್ ದಟ್ ನಮ್ಗೆ ಇವಾಗ ಗೊತ್ತಿಲ್ಲ ಅಷ್ಟೇ. ಇವಾಗ ಜೆನೆಟಿಕ್ ಹೆರಿಡಿಟ್ರಿಗೂ ಡಿಫರೆನ್ಸ್ ಇದೆ. ಹೌದು, ಜೆನೆಟಿಕ್ ಅಂದ್ರೆ ನಿಮ್ಮಿಂದ ಶುರು ಆಗ್ಬೋದು ಆ ಜೀನ್. ಹೆರಿಡಿಟ್ರಿ ಅಂದ್ರೆ ಬೇರೆಂದಾರು ತಗೊಂಡಿರ್ಬೇಕು. ಸಿಂಪಲ್ ವೇ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಜೀನ್ ಇವಾಗ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಓಕೆ ಇವಾಗ ರೀಸೆಂಟ್ಲಿ ಒಂದು ಫೈಂಡಿಂಗ್ ಸ್ಟಡೀಸ್ ಅಲ್ಲಿ ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ, ಸ್ಮಾಲ್ ಯಂಗರ್ ಪೀಪಲ್ ಅಲ್ಲಿ ಕೋಲೋನ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಇವಾಗ. ಹೌದು. ಸೊ ಯಾವಾಗ್ಲೂ ಯಾರು ಅನ್ಕೋತಾ ಇದ್ರು ಜೆನೆಟಿಕ್ ಅಂದ್ರೆ ಇವ್ರಿಗೆ ಏನೋ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು ಕ್ಯಾನ್ಸರ್ ಅಂತ, ಬಟ್ ದಟ್ ವಾಸ್ ನಾಟ್ ಫೌಂಡ್ ಟು ಬಿ ದ ಕೇಸ್. ಇವಾಗ ಏನ್ ಗೊತ್ತಾಗಿದೆ ಅಂತ ಹೇಳಿದ್ರೆ, ಒಂದು ಕಾಮನ್ ಇನ್ಫೆಕ್ಷನ್ ಆಗುತ್ತೆ, ಈಕೋಲೈ ಇನ್ಫೆಕ್ಷನ್ ಅಂತ. ಎಲ್ಲರಿಗೂ ಆಗಿರುತ್ತೆ, ನಮಗೂ ಆಗಿರುತ್ತೆ, ನಿಮ್ಗೂ ಆಗಿರುತ್ತೆ ಡೆಫಿನೆಟ್ಲಿ ನಮ್ ಲೈಫ್ ಸ್ಪ್ಯಾನ್ ಅಲ್ಲಿ. ಆ ಈಕೋಲೈ ಅಲ್ಲಿ ಒಂದು ಸ್ಪೆಸಿಫಿಕ್ ಟಾಕ್ಸಿನ್ ಆಗುತ್ತೆ, ಕೋಲಿಬಿಸ್ಟಿನ್ ಅಂತ. ಕೋಲಿಬಿಸ್ಟಿನ್ ವಿಲ್ ಪ್ರೊಡ್ಯೂಸ್ ಅ ಜೀನ್ ಮ್ಯೂಟೇಷನ್. ಆ ಜೀನ್ ಮ್ಯೂಟೇಷನ್ ಇಂದ ಯಂಗರ್ ಆನ್ಸೆಟ್ ಕೊಲೊರೆಕ್ಟಲ್ ಕ್ಯಾನ್ಸರ್ ಬರುತ್ತೆ ಅಂತ ದೇರ್ ಇಸ್ ರೀಸೆಂಟ್ ಎವಿಡೆನ್ಸ್. ಸೊ ಮೇ ಬಿ ಸ್ಮಾಲರ್ ಜೀನ್ ಪೂಲ್ಸ್, ಇವಾಗ ಯಾವ ಕಮ್ಯುನಿಟೀಸ್ ಅಲ್ಲಿ ಏನೋ ಜನ ಕಮ್ಮಿ ಇರುತ್ತೋ ಅಲ್ಲಿ ಜೀನ್ ಪೂಲು ವೈಡ್ ಆಗಿರಲ್ಲ. ಸೊ ದಟ್ ಇಸ್ ಮೈ ಥಿಯರಿ, ಮೇ ಬಿ ಅದರಿಂದ ಆಗುತ್ತೆ ಅಂತ. ಬಟ್ ಅಗೇನ್ ಲೈಫ್ ಸ್ಟೈಲ್ ಅಂಡ್ ಡಯಟ್ ಟು ಡಿಫರೆನ್ಸ್ ಆಗುತ್ತೆ ಡೆಫಿನೆಟ್ಲಿ. ನಾನ್ ವೆಜಿಟೇರಿಯನ್ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ, ಡ್ರಿಂಕಿಂಗ್, ಸ್ಮೋಕಿಂಗ್, ಒಬಿಸಿಟಿ, ಹೈ ಇಂಟೇಕ್ ಆಫ್ ರಿಫೈನ್ಡ್ ಶುಗರ್ಸ್. ನಾವ್ ಇವಾಗ ತಿನ್ನೋ ಶುಗರ್ ಎಲ್ಲ ರಿಫೈನ್ಡ್ ಶುಗರ್ ತಿನ್ನೋದು, ವೈಟ್ ಶುಗರ್ಸ್ ತಿನ್ನೋದು. ಸೊ ಅದರಿಂದ ಕೋಲೋನ್ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ. ಇದು ಕ್ಯಾನ್ಸರ್ ಬಗ್ಗೆ. ಓಕೆ, ಈಗ ನೆಕ್ಸ್ಟ್ ಆಗಿ ನೀವು ಗಾಲ್ ಬ್ಲಾಡರ್ ಹೇಳಿದ್ರಿ. ನೆಕ್ಸ್ಟ್ ಇನ್ನೊಂದು ಅಪೆಂಡಿಸಿಟಿಸ್, ಇದೊಂದಿದೆ. ಬಹುಶಃ ಪ್ರತಿಯೊಂದು ಆಸ್ಪತ್ರೆಗಳು ದಿನಕ್ಕೆ 2-3 ಆದ್ರೂ ಅಪೆಂಡಿಸಿಟಿಸ್ ಸರ್ಜರಿ ಮಾಡ್ತಾರೆ. ಗಾಲ್ ಬ್ಲಾಡರ್ ಏನಕ್ಕೆ ಅಪೆಂಡಿಸಿಟಿಸ್ ಸಮಸ್ಯೆ ಬರೋದು? ಅಪೆಂಡಿಕ್ಸ್ ಅಂದ್ರೆ ಅದೊಂದು ಇಟ್ ಇಸ್ ಅ ಬ್ಲೈಂಡ್ ಎಂಡಿಂಗ್ ಆರ್ಗನ್. ಅಂದ್ರೆ ಬೇರೆ ಕರ್ಳನ್ನ ನೋಡಿದ್ರೆ ಕರ್ಳು ಕಂಟಿನ್ಯೂಸ್ ಎಂಡ್ ಟು ಎಂಡ್ ಓಪನ್ ಇದೆ. ಬಾಯಿಂದ ಶುರು ಆದ್ರೆ ಏನಸ್ ಓಪನ್ ಆಗುತ್ತೆ. ಸೊ ಇಟ್ ಇಸ್ ಒನ್ ಟ್ಯೂಬ್. ಎಕ್ಸೆಪ್ಟ್ ಈ ಇಂಟೆಸ್ಟೈನ್ ಅಪೆಂಡಿಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಇಟ್ ಇಸ್ ಅ ಒನ್ ವೇ ಟ್ಯೂಬ್. ಓಕೆ, ಸೊ ಈಸಿಯಾಗಿ ಒನ್ ವೇ ಬ್ಲಾಕ್ ಆಗ್ಬಿಟ್ರೆ ಇನ್ಫ್ಲೇಮ್ ಆಗ್ಬಿಡುತ್ತೆ. ಇವಾಗ ಕರ್ಲ್ ಬ್ಲಾಕ್ ಆಗ್ಬೇಕು ಅಂದ್ರೆ 2 ಕಡೆ ಬ್ಲಾಕ್ ಆಗ್ಬೇಕು. ಹೌದು, ಆವಾಗ ಮಾತ್ರ ಬ್ಲಾಕ್ ಆಗೋದು. ಸೊ ಅದಕ್ಕೆ ಅಪೆಂಡಿಕ್ಸ್ ಒಂದು ಸ್ಮಾಲ್ ಸ್ಟೋನ್ ಅಥವಾ ಕ್ಯಾಲ್ಕುಲಸ್ ಹೋಗಿ ಅದ್ರ ಒಂದು ಆರಿಫೈಸ್ ಬ್ಲಾಕ್ ಮಾಡ್ಬಿಟ್ರೆ ಇನ್ಫೆಕ್ಟ್ ಆಗ್ಬಿಡುತ್ತೆ. ಓಕೆ, ಇದು
ಚಿಕ್ಕ ಮಕ್ಕಳಲ್ಲಿ ಆಕ್ಚುಲಿ ಅಂಡರ್ ದ ಏಜ್ ಆಫ್ 2 years ಅಷ್ಟಾಗಲ್ಲ, ಯಾಕಂದ್ರೆ ಅವ್ರದ್ದು ಅಪೆಂಡಿಕ್ಸ್ ಓಪನಿಂಗ್ ಅಗ್ಲ ಇರುತ್ತೆ, ಇನ್ನೂ ಕರ್ಲ್ ಅಷ್ಟು ಬೆಳೆದಿರಲ್ಲ. ಅದಾದ್ಮೇಲೆ ಆಗಕ್ ಸ್ಟಾರ್ಟ್ ಆಗುತ್ತೆ. 2 ತರ ಏಜ್ ಗ್ರೂಪ್ ನೋಡ್ತೀವಿ. ಇವಾಗ ಚಿಕ್ಕ ಮಕ್ಕಳಲ್ಲಿ ಅಪೆಂಡಿಸೈಟಿಸ್ ಬಂದ್ರೆ ನಾವು ಯೂಶಲಿ ಜಸ್ಟ್ ಅಪೆಂಡಿಸೈಟಿಸ್ ಅಂತಾನೆ ಅನ್ಕೋತೀವಿ. ಬಟ್ 40-45 years ಆದ್ಮೇಲೆ ಅಪೆಂಡಿಸೈಟಿಸ್ ಬಂದ್ರೆ ಇವಾಗ ಬೇರೆ ದೇಶದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೇರ್ ಇಸ್ ಅ ಸಸ್ಪಿಷನ್ ಆಫ್ ಕ್ಯಾನ್ಸರ್ ಅಂತಾನು ಇದೆ. ಎಸ್ ಅದಕ್ಕೆ ನಾವು ಇಲ್ಲಿ ಪ್ರೋಟೋಕಾಲ್ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಅಬೌವ್ ದಿ ಏಜ್ ಆಫ್ 40 ಅಪೆಂಡಿಸೈಟಿಸ್ ಯಾರಿಗೂ ಸರ್ಜರಿ ಮಾಡಿದ್ರು ಎಲೆಕ್ಟಿವ್ ಆಗಿ ಒಂದ್ 6 weeks ಅಲ್ಲಿ ಕೊಲೋನೋಸ್ಕೋಪಿ ಮಾಡಿಸ್ಕೊಳಕ್ ಹೇಳ್ತೀನಿ. ಅಡ್ವೈಸ್ ಪೇಷಂಟ್ಸ್ ಮಾಡದೆ ಹೋಗ್ಲಿ, ದಟ್ ಇಸ್ ಅಪ್ ಟು ದೆಮ್, ಬಟ್ ಅಡ್ವೈಸ್ ಸಜೆಷನ್ ಕೊಟ್ಬಿಟ್ಟು ಡೆಫಿನೆಟ್ಲಿ. ಈ ಅಪೆಂಡಿಸಿಟಿಸ್ ಇದು ಅಂತ ಹೇಳಿದ್ರೆ ಡಾಕ್ಟ್ರೆ, ಫಸ್ಟ್ ಆದ್ರೆ ಪೇಷಂಟ್ ರೋಗಿ ಸಾಯ್ತಾನೆ ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ ಆತರ ಬಸ್ಟ್ ಆಗುವಂತ ಆರ್ಗನ್ ಉಂಟಾ? ಓಪನಿಂಗ್ ಇಂಟೆಸ್ಟೈನ್ ಆಲ್ಮೋಸ್ಟ್ ಎಲ್ಲಾ ಪೋರ್ಷನ್ ಬರ್ಸ್ಟ್ ಆಗ್ಬೋದು. ಎಲ್ಲದಕ್ಕೂ ಬೇರೆ ಬೇರೆ ಹೆಸರಿದೆ. ಈಸೋಫೇಗಸ್ ಬರ್ಸ್ಟ್ ಆದ್ರೆ ಬೋರಾಫ್ ಸಿಂಡ್ರೋಮ್ ಅಂತೀವಿ. ಅಪೆಂಡಿಸೈಟಿಸ್ ಬರ್ಸ್ಟ್ ಆದ್ರೆ ಪರ್ಫೋರೇಟೆಡ್ ಅಪೆಂಡಿಕ್ಸ್ ಅಂತೀವಿ. ಯೂಶುವಲಿ ಇವಾಗ ನಮ್ ಪಾಪ್ಯುಲೇಷನ್ಗೂ ಹೆಲ್ತ್ ಅವೇರ್ನೆಸ್ ಎಲ್ಲ ಆಕ್ಚುಲಿ ಇಂಪ್ರೂವ್ ಆಗಿದೆ, ಸಿಗ್ನಿಫಿಕೆಂಟ್ಲಿ ಇಂಪ್ರೂವ್ ಆಗಿದೆ. ಬರ್ಸ್ಟ್ ಅಪೆಂಡಿಕ್ಸ್ ಅಷ್ಟು ಕಾಮನ್ ಆಗಿ ಬರಲ್ಲ. ದಟ್ ಬೀಂಗ್ ಸೆಡ್, ಈ ಸಿಂಪ್ಟಮ್ಸ್ ಇವಾಗ ನಾನು ರೀಸೆಂಟ್ ಆಗಿ ಜಸ್ಟ್ ಲಾಸ್ಟ್ ವೀಕ್ ಒಬ್ರಿಗೆ ಸರ್ಜರಿ ಮಾಡಿದೆ. ಜಸ್ಟ್ 5 days ಹಿಸ್ಟ್ರಿ ಅಂತ ಹೇಳಿ ಬಂದ್ರು. ಹೊಟ್ಟೆ ನೋವು ಇತ್ತು, ಕ್ಲಿನಿಕ್ ಹೋದೆ, ಇಂಜೆಕ್ಷನ್ ತಗೊಂಡ್ವಿ, ಹೊಟ್ಟೆ ನೋವು ತಡ್ಕೊಳಕ್ ಆಗಿಲ್ಲ, ಬಂದಿದೀವಿ ಅಂತ. ಸೊ CT ಸ್ಕ್ಯಾನ್ ಮಾಡಿದಾಗ ಅಪೆಂಡಿಕ್ಸ್ ಬರ್ಸ್ಟ್ ಆಗಿತ್ತು, ಅಲ್ಲೊಂದು ಪಸ್ ಕಲೆಕ್ಷನ್ ತರ ಇತ್ತು ಅಂತ ಹೇಳಿ ನಾನು ಸರ್ಜರಿ ಮಾಡಕ್ಕೆ ಅಪೆಂಡಿಸೈಟಿಸ್ ಸರ್ಜರಿಗೆ ಅಂತ ಹೇಳಿದೆ. ಬಟ್ ಅವ್ರು ಕೌನ್ಸಿಲಿಂಗ್ ಮಾಡಿದೆ, ಈ ತರ ಮಾಸ್ ಅಂತ ಅಲ್ಲಿ ಇದ್ರೆ ಅಪೆಂಡಿಕ್ಸ್ ಮಾತ್ರ ತೆಗೆಯೋದು ಇಂಪಾಸಿಬಲ್ ಆಗಿರ್ಬೋದು. ಸೊ ಇವ್ರಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಫೈನಲಿ ಲ್ಯಾಪ್ರೋಸ್ಕೋಪಿನಲ್ಲಿ ಆಗಿಲ್ಲ, ಹ್ಯಾಡ್ ಟು ಓಪನ್ ಮಾಡಿದಾಗ ಇಟ್ ವಾಸ್ ಸೋ ಹಾರ್ಡ್, ಕಲ್ಲಿನ ತರ ಇತ್ತದು. ಆಕ್ಚುಲಿ ಇವ್ರಿಗೆ ನೋಟಿಸೇ ಮಾಡಿಲ್ಲ, ಇಟ್ ಇಸ್ ತುಂಬಾ ದಿನ ಆಗಿರುತ್ತೆ. ಅಪೆಂಡಿಕ್ಸ್ ಯಾರ್ದೋ ಕರ್ಲಿನ್ ಬ್ಯಾಕ್ ಸೈಡ್ ಕೂತ್ಕೊಂಡ್ರೆ ಅವ್ರಿಗಷ್ಟು ಪೇನ್ ಗೊತ್ತಾಗಲ್ಲ ಆಕ್ಚುಲಿ. ಇವಾಗ ಫ್ರಂಟಲ್ ಫೇಸಿಂಗ್ ಅಪೆಂಡಿಕ್ಸ್ ಇದ್ರೆ ಪೇನ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇವ್ರು ಈಸ್ ಅ ಫಿಟ್ ಮ್ಯಾನ್, ಅಂದ್ರೆ ಅಷ್ಟೊಂದು ದಪ್ಪ ಏನೂ ಇಲ್ಲ ಅವರು, ಬಟ್ ಈ ಡಿಡ್ ನಾಟ್ ರಿಯಲೈಸ್. ಅಂಡ್ 5 days ಅಲ್ಲಿ ಅಷ್ಟು ಗಟ್ಟಿ ಆಗೋ ಚಾನ್ಸೇ ಇಲ್ಲ. ಸೊ ಆತರನು ಸಿಂಪ್ಟಮ್ಸ್ ಇರುತ್ತೆ ಅಪೆಂಡಿಕ್ಸ್. ನೆಕ್ಸ್ಟ್ ಹಾಗೆ ಅಬ್ಡಮನ್ ಬಂದಾಗ ನಮ್ಗೆ ಸ್ಪ್ಲೀನ್ ಅಂತ ಹೇಳ್ತೀರಾ, ಇದು ಹೇಗೆ ಇಂಪಾರ್ಟೆಂಟ್? ನಮ್ಮ ಸ್ಪ್ಲೀನ್ ಆರ್ಗನ್ ಅಂತ ಹೇಳಿದ್ರೆ ಸ್ಪ್ಲೀನ್ ನಲ್ಲಿ ಇಮ್ಯೂನ್ ಫಂಕ್ಷನ್ ಇರುತ್ತೆ. ಸ್ಪ್ಲೀನ್ ಚಿಕ್ಕವರಿದ್ದಾಗ ಬೆಳೀತಾ ಇದ್ದಾಗ ಇಟ್ ಇಸ್ ವೆರಿ ಹೈ ಫಂಕ್ಷನ್ ಇರುತ್ತೆ ಅದಕ್ಕೆ, ಸ್ಪ್ಲೀನ್ಗೆ. ಬಾಡಿದು ಇಮ್ಯುನಿಟಿಗೆ ಏನೆಲ್ಲ ಸೆಲ್ಸ್ ಬೇಕು ಅದೆಲ್ಲ ಸ್ಪ್ಲೀನ್ ಅಲ್ಲಿ ಬೆಳೆಯುತ್ತೆ. ದೊಡ್ಡೋರಾದ್ಮೇಲೆ ಸ್ಪ್ಲೀನ್ಗೆ ಅಷ್ಟು ಫಂಕ್ಷನ್ ಇರಲ್ಲ. ಸ್ಪ್ಲೀನ್ದು ಕಾಯಿಲೆ ಅಂತ ಹೇಳಿದ್ರೆ ಪ್ರೈಮರಿಲಿ ಟ್ರಾಮಾದಲ್ಲಿ ಆಗುತ್ತೆ. ಅದು ಆಕ್ಚುಲಿ ಕಾಯಿಲೆ ಅಂತ ಹೇಳಕ್ ಆಗಲ್ಲ, ಬಟ್ ಸ್ಪ್ಲೀನ್ ಇಸ್ ದ ಮೋಸ್ಟ್ ಕಾಮನ್ಲಿ ಇಂಜೋರ್ಡ್ ರಪ್ಚರ್ ಆಫ್ ದ ಸ್ಪ್ಲೀನ್. ಹೊಟ್ಟೆಗೆ ಏನಾದ್ರು ಡ್ಯಾಮೇಜ್ ಆದ್ರೆ ಸ್ಪ್ಲೀನ್ ಇರೋ ಲೊಕೇಶನ್ ಹೆಂಗಿದೆ ಅಂತ ಹೇಳಿದ್ರೆ ಅದು ಡ್ಯಾಮೇಜ್ ಆಗೋದು ತುಂಬಾ ಈಸಿ ಅದು. ಸೊ ದಟ್ ಇಸ್ ದ ಕಾಮನೆಸ್ಟ್ ಆಕ್ಚುಲಿ ಇಂಜುರಿ ಟು ದ ಸ್ಪ್ಲೀನ್. ನೆಕ್ಸ್ಟ್ ಸ್ಪ್ಲೀನ್ ವಿಕ್ಟಿಮ್ ಆಗುತ್ತೆ ಪುನಃ. ಇವಾಗ ಬಾಡಿನಲ್ಲಿ ಬೇರೆ ಏನೋ ಕಾಯಿಲೆ ಇರುತ್ತೆ, ಹಿಮೋಲಿಟಿಕ್ ಎನಿಮಿಯಾ ಇರುತ್ತೆ ಅಥವಾ ಮಲೇರಿಯಾ ಇರುತ್ತೆ, ಅದರಿಂದ ಸ್ಪ್ಲೀನ್ ತಪ್ಪಾಗ್ಬಿಡುತ್ತೆ. ಸ್ಪ್ಲೀನ್ ಆಕ್ಚುಲಿ ತಪ್ಪಲ್ಲ, ಅದು ಸ್ಪ್ಲೀನ್ ಇಸ್ ಜಸ್ಟ್ ರೆಸ್ಪಾಂಡಿಂಗ್ ಟು ದ ಬಾಡಿ. ಆ ಟೈಮಲ್ಲಿ ಸ್ಪ್ಲೀನ್ ತೆಗಿಬೇಕಾಗುತ್ತೆ. ಬಟ್ ಇಟ್ ಇಸ್ ನಾಟ್ ಅ ವೆರಿ ಕಾಮನ್ಲಿ ಪರ್ಫಾರ್ಮ್ ಥಿಂಗ್. ಐ ಥಿಂಕ್ ಎಲ್ಲ ಈವನ್ ಮೇಜರ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಸ್ಪ್ಲಿನೆಕ್ಟಮಿ ಇಸ್ ಡನ್ ಕ್ವೈಟ್ ರೇರ್ಲಿ. ಈ ದೇಹದಲ್ಲಿ ಯಾವುದೇ ಒಂದು ಗಾಲ್ ಬ್ಲಾಡರ್ ಆದ್ರೆ ವೆಯ್ಟ್ ಗೇನ್ ಆಗ್ತಾರೆ ಅಂತಾರೆ, ಇಸ್ ಇಟ್ ಟ್ರೂ? ಎಲ್ಲರೂ ಅಂತಾರೆ, ಅದಕ್ಕೋಸ್ಕರ ನಾನು ನಿಮ್ಮನ್ನು ಸೊ ಇದಕ್ಕೂ ನಂದೊಂದು ಥಿಯರಿ ಇದೆ. ಐ ಥಿಂಕ್ ಗಾಲ್ ಬ್ಲಾಡರ್ ಸ್ಟೋನ್ಸ್ ನಾವು ಇವಾಗ ಸರ್ಜರಿ ಹೆಂಗ್ ಟೀಚ್ ಮಾಡ್ತಾರೆ ಅಂದ್ರೆ, ಫ್ಯಾಟ್ ಫೀಮೇಲ್ ಫರ್ಟೈಲ್ 40 ಅಂತ ದೇ ಟೀಚ್. ಗಾಲ್ ಸ್ಟೋನ್ಸ್ ಹ್ಯಾಪನ್ಸ್ ಮೋರ್ ಇನ್ ಪೇಷಂಟ್ಸ್ ಇನ್ ದೇರ್ 40s who are fat, who are female. ನಾವು ಇವಾಗ ಯಂಗ್ ಪೀಪಲ್ ಅಲ್ಲಿ ಅಷ್ಟು ಗಾಲ್ ಸ್ಟೋನ್ಸ್ ಆಗಲ್ಲ ಜನರಲಿ. ಸೊ ಆಗೋದು 30-40s ಅಲ್ಲೇ ಆಗೋದು. 30-40s ಅಲ್ಲಿ ಗಾಲ್ ಬ್ಲಾಡರ್ ಸರ್ಜರಿ ಆದ್ಮೇಲೆ ಪೇಷಂಟ್ಸ್ ಗೆ ಜನರಲಿ ಮೆಟಬಾಲಿಸಮ್ ಕಮ್ಮಿ ಆಗ್ಬೋದು, ಅವಾಗ ದಪ್ಪ ಆಗಿರ್ತಾರೆ. ದೇ ಮೇ ಎಂಡ್ ಅಪ್ ಪಾಯಿಂಟಿಂಗ್ ಎಟ್ ದ ಗಾಲ್ ಬ್ಲಾಡರ್. ಐ ಡೋಂಟ್ ಥಿಂಕ್ ಇಟ್ ಇಸ್ ದ ಗಾಲ್ ಬ್ಲಾಡರ್ ದಟ್ ಕಾಸಸ್ ಇಟ್. ನೆಕ್ಸ್ಟ್ ಡಾಕ್ಟರ್, ಈಗ ನಾವು ಈ ಗಾಲ್ ಬ್ಲಾಡರ್ ಕೂಡ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ, ಸಾರಿ ಅಗೈನ್ ಯು ಗೋಯಿಂಗ್ ಬ್ಯಾಕ್. ನೋ ಪ್ರಾಬ್ಲಮ್. ಈ ಗಾಲ್ ಬ್ಲಾಡರ್ ಇನ್ಫೆಕ್ಷನ್ ಗೆ ಕಾರಣ ಏನಿರುತ್ತೆ? ಗಾಲ್ ಬ್ಲಾಡರ್ ಇನ್ಫೆಕ್ಷನ್ ಗೆ ಕಾರಣ ಅಗೇನ್ ಕಲ್ಲು ಕಾಮನೆಸ್ಟ್ ರೀಸನ್. ವಿ ಆರ್ ಇಗ್ನೋರಿಂಗ್ ಪೇಷಂಟ್. ಎಸ್ ಯಾಕೆ ನಾವು ಹೇಳ್ತೀರಾ ಪೇನ್ ಬರುತ್ತೆ ಅಂತ ಹೇಳ್ತಾರೆ, ಪೇನ್ ಬಂದಾಗ ಅವ್ನು ನೋಡಿಲ್ಲ ಅಂದಾಗ ಅದು ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ಬೋದ್ವಾ? ಕರೆಕ್ಟ್. ನಮ್ಗೆ ನಾವು ಇಂಟೆಸ್ಟಿನಲ್ ಆರ್ಗನ್ಸ್ ಅಲ್ಲಿ ಸಿಂಪ್ಟಮ್ಸ್ ಅಷ್ಟು ಇಂಪಾರ್ಟೆನ್ಸ್ ಕೊಡೋದು ಆಕ್ಚುಲಿ ಇಸ್ ನಾಟ್ ಪಾಸಿಬಲ್. ಸೊ ಪಿತ್ತಕೋಶದಲ್ಲಿ ಕಲ್ಲಿದ್ರೆ ಇಟ್ ಓನ್ಲಿ ಟೇಕ್ಸ್ 1 minute ಆ ಕಲ್ಲು ಬೇರೆ ಕಡೆ ಇದ್ದು ನೆಕ್ಕನ್ನ ಬಂದು ಬ್ಲಾಕ್ ಮಾಡಕ್ಕೆ. ಅದು ಇವತ್ತು ಚೆನ್ನಾಗಿರ್ತಾರೆ, ಮೇ ಬಿ 40 years ಚೆನ್ನಾಗಿದ್ದಿರ್ಬೋದು, ಬಟ್ ಸಡನ್ ಆಗಿ ಅದೊಂದು ನೆಕ್ ಹೋಗಿ ಬ್ಲಾಕ್ ಮಾಡಿದ್ರೆ ಪೇನ್ ಬರುತ್ತೆ. ಯಾವಾಗ ಬ್ಲಾಕ್ ಆಗಿರುತ್ತೋ ಗಾಲ್ ಬ್ಲಾಡರ್ ಡಿಸ್ಟೆಂಡ್ ಆಗ್ಬಿಡುತ್ತೆ. ಗಾಲ್ ಬ್ಲಾಡರ್ ಯಾವಾಗ ಡಿಸ್ಟೆಂಡ್ ಆಗುತ್ತೆ ಇನ್ಫೆಕ್ಷನ್ ಬಂದು ಸೇರ್ಕೊಳ್ಳುತ್ತೆ ವಾಲ್ ಅಲ್ಲಿ.
ಈ ಇನ್ಫೆಕ್ಷನ್ ಸೇರ್ಕೊಂಡಾಗ ಗಾಲ್ ಬ್ಲಾಡರ್ದೇ ನೇಚರ್ದೇ ಫೋರ್ಸ್ ಅಲ್ಲೋ ಪ್ರೆಷರ್ ಆಗ್ದಾಗ ಸ್ಟೋನ್ ವಾಪಸ್ಸು ಬೀಳ್ಬೋದು, ಸಡನ್ ಪೇನ್ ಹೊಟ್ಟೋಗುತ್ತೆ ಜನರಿಗೆ. ಬಟ್ ಅದು ಯಾವಾಗ ಬೀಳಲ್ಲೋ ಆವಾಗ ಇನ್ಫೆಕ್ಷನ್ ಕಂಟಿನ್ಯೂ ಆಗುತ್ತೆ. ದ ಓನ್ಲಿ ಆಪ್ಷನ್ ಇಸ್ ಟು ಆಪರೇಟ್. ಡಾಕ್ಟರ್, ಈಗ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಳ್ಳೆ ತರಬೇತಿ ಮತ್ತೆ ಅನುಭವ ಪಡೆದಿರೋರು. UK ಇದ್ದಾಗ ಟೆರ್ಷರಿ ಕೇರ್ ಅಂದ್ರೆ ಅಂಡರ್ ದಿ ಒನ್ ಅಂಬ್ರೆಲಾ ಯು ವಿಲ್ ಗೆಟ್ ಎವ್ರಿ ಟೈಪ್ ಆಫ್ ಡಿಪಾರ್ಟ್ಮೆಂಟ್ ಅಂಡ್ ಸರ್ವಿಸ್ ಅಂತ. ನಂತರ ನೀವು ಈಗ ಇಂಡಿಯಾಗೆ ಬಂದಾಗ ಹೌ ಟು ಕಂಪೇರ್ ದಿಸ್ ಅವರ್ ಟ್ರೀಟ್ಮೆಂಟ್ ಅಂಡ್ ದಿ ಸರ್ವಿಸಸ್? ಐ ಥಿಂಕ್ ಎಲ್ಲಾ ಸಿಸ್ಟಮ್ಸ್ ಅಲ್ಲೂ ದೇರ್ ಆರ್ ಬೆನಿಫಿಟ್ಸ್ ಅಂಡ್ ದೇರ್ ಆರ್ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್. ಇವಾಗ ಡೆಫಿಷಿಯನ್ಸೀಸ್ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ವಿ ಆರ್ ಅ ಡೆವಲಪಿಂಗ್ ಕಂಟ್ರಿ, ವಿ ವಿಲ್ ಲರ್ನ್. ಇಂಡಿಯಾದಲ್ಲಿ ನೋಡಿದ್ರೆ ವಾಟ್ ವಿ ಡೂ ವೆರಿ ವೆಲ್ ಇಸ್ ದಟ್ ನಮ್ ಈಸ್ ಆಫ್ ಆಕ್ಸೆಸ್ ಟು ಹೆಲ್ತ್ ಕೇರ್ ಇಸ್ ಎಕ್ಸಲೆಂಟ್. ಬೇರೆ ಯಾರೋ ಯಾವ ದೇಶದಲ್ಲಿ ಹೋಗಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇಂಡಿಯಾದ ಆಕ್ಸೆಸ್ ಆಫ್ ಹೆಲ್ತ್ ಕೇರ್ ಇಸ್ ಸೋ ಮಚ್ ಈಸಿಯರ್ ಇನ್ ಇಂಡಿಯಾ ದ್ಯಾನ್ ಇಟ್ ಇಸ್ ಇನ್ ಎನಿ ಅದರ್ ಕಂಟ್ರಿ. ನಮ್ಗೆ ಆಕ್ಚುಲಿ ನಮ್ ಪಾಪ್ಯುಲೇಷನ್ ಗೊತ್ತೇ ಇಲ್ಲ ಅವ್ರು ಎಷ್ಟು ಲಕ್ಕಿ ಅಂತ. ಇವಾಗ ನಾನು ಲೀಡ್ಸ್ ಅಲ್ಲಿ ಕನ್ಸಲ್ಟೆಂಟ್ ಆಗಿದ್ದಾಗ ನನ್ ಜೊತೆ ಪೈಲ್ಸ್ ಅಪಾಯಿಂಟ್ಮೆಂಟ್ ಬೇಕು ಅಂದ್ರೆ ವೇಟಿಂಗ್ ಪೀರಿಯಡ್ ಇಸ್ 1 year. ಅದು ಸರ್ಜರಿಗಲ್ಲ, ವೇಟಿಂಗ್ ಪೀರಿಯಡ್ ಫಾರ್ ಕನ್ಸಲ್ಟೇಷನ್ ಆಫ್ಟರ್ ಸರ್ಜರಿ ಟು ಗೆಟ್ ಸರ್ಜರಿ. ಅದಾದ್ಮೇಲೆ ವಿ ಹ್ಯಾವ್ ಟು ಪುಟ್ ಯು ಆನ್ ದ ಲಿಸ್ಟ್ ಫಾರ್ ಸರ್ಜರಿ. ಯು ಆರ್ ಇನ್ ಕ್ಯೂ. ಯು ಆರ್ ಇನ್ ದ ಕ್ಯೂ. ವೇಟಿಂಗ್ ಪೀರಿಯಡ್ ಸ್ಟ್ಯಾಂಡರ್ಡ್ ಕೋವಿಡ್ ಆದ್ಮೇಲೆ ಪೈಲ್ ಸರ್ಜರಿಗೆ ಇಸ್ ಮೋರ್ ದೆನ್ 1 year after you see the patient. In good hospitals, there are some hospitals where they are struggling. 2 years ಮೇಲೇನೂ ಇರೋ ಹಾಸ್ಪಿಟಲ್ಸ್ ಇದೆ. In that now India we score very high. ನಮ್ actually affordability of healthcare ನೋಡಿದ್ರೆ there is no other country in this world where ನಮ್ ಇಂಡಿಯಾದ ಲೆವೆಲ್ ಅಲ್ಲಿ affordability and quality of healthcare ನಾವು ಕೊಡೋಕ್ ಚಾನ್ಸೇ ಇಲ್ಲ. This is even China does not do it. ನಮ್ ಅನ್ಕೋತೀವಿ ಅಷ್ಟೇ that ಚೈನಾದಲ್ಲಿ actually universal healthcare ಇಲ್ಲ. They don't have it like what we have. Yeah. So it is to each his own, So ನಮ್ ದೇಶದಲ್ಲಿ we have solved for that problem. Actually, in a large extent, ನಾವು solve ಮಾಡಿದೀವಿ. That is a credit to our healthcare systems and governments that has been able to deliver it. We may have deficiencies. Deficiencies. That is there. But to a large extent, ease and access of healthcare is unparalleled. ಬೇರೆ ದೇಶದಲ್ಲಿ obviously they have had much more time. Industrialization ಅಲ್ಲಿ World War II ಇಂದ they have developed, the countries have developed 70-80 years time ಸಿಕ್ಕಿದೆ ಅವ್ರಿಗೆ to catch up and build great infrastructure. ಆ ಟೈಮಲ್ಲಿ ವಾಟ್ ದೇ ಹ್ಯಾವ್ ಡನ್ ಡಿಫ್ರೆಂಟ್ಲಿ ಇಸ್ ದಟ್ ದೇ ಹ್ಯಾವ್ ಬಿಲ್ಟ್ ಸಿಸ್ಟಮ್ಸ್ ಇನ್ ಪ್ಲೇಸ್. ಇವಾಗ ಫಾರ್ ಎಕ್ಸಾಂಪಲ್ ಈ ಕಾಯಿಲೆ ಇದ್ರೆ ನಿಮ್ಗೆ ರೆಫರಲ್ ಆಗೋ ಪಾತ್ವೇ ಹಿಂಗೆ ಅಂತ ಡಿಸೈಡ್ ಆಗ್ಬಿಟ್ಟಿದೆ. ದೇರ್ ಇಸ್ ನೋ ಡಾಕ್ಟರ್ ಟು ಡಾಕ್ಟರ್ ವೇರಿಯೇಷನ್. ಐ ಥಿಂಕ್ ದಟ್ ಇಸ್ ವಾಟ್ ನಾವು ಇಲ್ಲಿ ಇಂಡಿಯಾದಲ್ಲಿ ಕಲಿಬೇಕು, ಸಿಸ್ಟಮ್ಸ್ ಅಪ್ರೋಚ್ ಟು ಸರ್ಟನ್ ಡಿಸೀಸಸ್. ಇವಾಗ ಫಾರ್ ಎಕ್ಸಾಂಪಲ್ 60 years ಆದ್ಮೇಲೆ ಏನಸ್ ಇಂದ ಮೋಷನ್ ಹೋದಾಗ ರಕ್ತ ಬಂದ್ರೆ ದಟ್ ಇಸ್ ಸ್ಟ್ರೇಟ್ ಫಾರ್ವರ್ಡ್ ರೆಡ್ ಫ್ಲಾಗ್ ಅಂತ ಅಂತಾರೆ. ಅಂದ್ರೆ ನೀವು ಹೋಗಿ ರೆಡ್ ಫ್ಲಾಗ್ ಸಿಂಪ್ಟಮ್, ನೀವು ಹೋಗಿ ಎನಿ GP ಹೋಗಿ ಮೀಟ್ ಮಾಡಿದ್ರೆ ಅವ್ರು ಬಂದ್ಬಿಟ್ಟು ದೇ ವಿಲ್ ಗೋ ಫಾರ್ ಅ ಸ್ಟ್ರೇಟ್ ಟು ಟೆಸ್ಟ್ ಪಾತ್ವೇ ಅಂತ ಹೋಗ್ಬಿಡ್ತಾರೆ. ಡಾಕ್ಟರ್ ನಾನ್ ಸರ್ಜನ್ ನೋಡ್ಬೇಕು, ಗ್ಯಾಸ್ಟ್ರೋಂಟಾಲಜಿಸ್ಟ್ ನೋಡ್ಬೇಕು ಅಂತ ಏನೂ ಇಲ್ಲ. ಸ್ಟ್ರೈಟ್ ಫ್ರಮ್ ದ GP's ಆಫೀಸ್ ಅವರು ಕೊಲೋನೋಸ್ಕೋಪಿ ಲಿಸ್ಟ್ ಹೋಗ್ಬಿಡ್ತಾರೆ. ಕರೆಕ್ಟ್. ಸೊ ಡಾಕ್ಟರ್ ಅವ್ರನ್ನ ನೆಕ್ಸ್ಟ್ ನೋಡೋದು ಕೊಲೋನೋಸ್ಕೋಪಿ ಮಾಡಿದಾಗ ಮಾತ್ರ. ಇಲ್ಲಿ ಯಾರ್ದು ಡಿಸಿಷನ್ ಮೇಕಿಂಗ್ ಆಗಲ್ಲ. ನಮ್ ದೇಶದಲ್ಲಿ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಒನ್ ಮಂತ್ ಬ್ಲೀಡಿಂಗ್ ಆದ್ಮೇಲೆ ಮಾತ್ರ ಹೋಗೋದು. ಅದಾದ್ಮೇಲೆ 1 ತಿಂಗಳು ಪೈಲ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತಾರೆ. ಬಿಕಾಸ್ ಅವೇರ್ನೆಸ್ ಇಸ್ ಲೆಸ್. ಜನರಿಗೂ ಹಾಗೆ ಅನ್ಕೋತಾರೆ. ಸೊ ಆತರ ಏನಾಗಿರುತ್ತೋ, ಕ್ಯಾನ್ಸರ್ ಏನ್ ಅರ್ಲಿ ಸ್ಟೇಜಸ್ ಅಲ್ಲಿ ಸಿಗುತ್ತೋ ಲೇಟ್ ಆಗಿರುತ್ತೆ. ಅಂಡ್ ದಟ್ ಇಸ್ ದ ಥಿಂಗ್ ದಟ್ ವಿ ಕ್ಯಾನ್ ಲರ್ನ್. ಇವಾಗ ಯಾರಿಗಾದ್ರೂ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತ ಹೇಳ್ತಾರೆ, 10% ವೆಯ್ಟ್ ಲಾಸ್ ಆಫ್ ಬಾಡಿ ವೆಯ್ಟ್ ಇನ್ 3 months ಇಸ್ ಕನ್ಸಿಡರ್ಡ್ ಸಿಗ್ನಿಫಿಕೆಂಟ್. ಇಷ್ಟು ಲಾಸ್ ಆದ್ರೆ ಸಸ್ಪಿಷನ್ ಇಸ್ ಆಲ್ವೇಸ್ ಕ್ಯಾನ್ಸರ್ ಟಿಲ್ ಪ್ರೂವನ್ ಅದರ್ವೈಸ್. ಈ ಸಿಸ್ಟಮ್ ಆಫ್ ಮೆಡಿಸಿನ್ಗೆ ನಾವು ಐ ಹ್ಯಾವ್ ಕಾಯಿಂಡ್ ದಿಸ್ ಟರ್ಮ್ ಪೇಷಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಅಂತ ಈಸಿಯಾಗಿ ಇನ್ವರ್ಟೆಡ್ ಟ್ರಯಾಂಗಲ್ ಅಪ್ರೋಚ್ ಅಂತೀವಿ. ನಾವು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಹೆಂಗ್ ಮೆಡಿಸಿನ್ ಡೆಲಿವರ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾರ ಪೇಷಂಟ್ ಬಂದ್ರೆ ಇಲ್ಲ ಎಲ್ಲಾ ಸರಿ ಇದೆ ಅಂತ ಫಸ್ಟ್ ಹೇಳ್ತೀವಿ. ಪೇಷಂಟ್ಸ್ಗೂ ಅದೇ ಕೇಳ್ಬೇಕು. ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ವಾಸ್ಟ್ ಮೆಜಾರಿಟಿ ಎಲ್ಲ ಸರಿ ಇರುತ್ತೆ, ಬಟ್ ಮೋರ್ ಕಾಂಪ್ಲಿಕೇಟೆಡ್ ಡಿಸೀಸಸ್ ವಿಲ್ ಗೆಟ್ ಮಿಸ್ಡ್ ಆರ್ ವಿಲ್ ಗೆಟ್ ಡಿಲೇಡ್. ವಾಟ್ ದ ವೆಸ್ಟ್ ಡಸ್, ದೇ ಅಸ್ಯೂಮ್ ದ ವರ್ಸ್ಟ್. ಇನ್ವರ್ಟೆಡ್ ಟ್ರಯಾಂಗಲ್ ಅಪ್ರೋಚ್. 60 ವರ್ಷ ಆದ್ಮೇಲೆ ನೀವು ಹೋಗಿ ನನಗೆ ರೆಕ್ಟಲ್ ಬ್ಲೀಡಿಂಗ್ ಅಂತ ಹೇಳಿದ್ರೆ ದೇ ಅಸ್ಯೂಮ್ ಯು ಹ್ಯಾವ್ ಕ್ಯಾನ್ಸರ್. ದೇ ರೂಲ್ ಔಟ್ ಕ್ಯಾನ್ಸರ್ ಅಂಡ್ ದೆನ್ ಯು ಟ್ರೀಟ್ ಪೈಲ್ಸ್. ಅದರಿಂದ ಇಮ್ಯಾಜಿನ್ ಡೂಯಿಂಗ್ ದಟ್ ಅಟ್ ಸಿಸ್ಟಮ್ ಲೆವೆಲ್, ದಟ್ ನೀವು ಎಲ್ಲಾ ಬಾಡಿ ಪಾರ್ಟ್ಗೂ ಎಲ್ಲಾ ಆರ್ಗನ್ಗೂ ಈ ತರ ಮಾಡಿದೀರಾ. ಸೊ ಇವಾಗ ಅವ್ರ ಏನ್ ಜಸ್ಟಿಫಿಕೇಶನ್ ಕೊಡ್ತಾರೆ ಅಂತ ಹೇಳಿದ್ರೆ, ದಟ್ ನಮ್ ಸಿಸ್ಟಮ್ಸ್ ವಿ ಹ್ಯಾವ್ ಬಿಲ್ಟ್ ದಿಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಈ ತರ ಸಿಸ್ಟಮ್ ಡೆವಲಪ್ ಆಗಿದೆ ಅಂಡ್ ಈವನ್ ಇಫ್ ದೇರ್ ಆರ್ ಸಮ್ ಮಿಸ್ಸಸ್, system will protect you. Because ಏನಾದ್ರೂ ಒಂದು ಪೇಷಂಟ್ ಇವಾಗ GP ಮಿಸ್ ಮಾಡಿರ್ತಾರೆ,
ಅವ್ರ ಅಟೆನ್ಷನ್ ಪೇ ಮಾಡಿರಲ್ಲ. ಇನ್ನೊಂದು GP ಗೆ ಹೋಗಿ ಹೇಳಿದ್ರೆ ಅವರು ಕಳಿಸ್ಬೋದು ಸ್ಟ್ರೈಟ್ ಆಗಿ. ಯುವರ್ ಇಂಟೆಲಿಜೆನ್ಸ್ ಆಫ್ ದಟ್ GP ಇಸ್ ಇರಿಲೆವೆಂಟ್. ಕರೆಕ್ಟ್. ಇವಾಗ ಆಸ್ AI ಪ್ರೋಗ್ರೆಸ್ ಆಗುತ್ತಲ್ವಾ, ಈ ಸಿಸ್ಟಮ್ಸ್ AI ಇದಾಗ್ಬಿಡುತ್ತೆ. ಲಾರ್ಜ್ ಲ್ಯಾಂಗ್ವೇಜ್ ಮಾಡ್ಯೂಲ್ಸ್ ಅಲ್ಲಿ ಇದೇ ಕಲ್ತ್ಕೊಳ್ಳುತ್ತೆ. ಇಟ್ ಇಸ್ ವೆರಿ ಈಸಿ. ಸೊ ಎಲ್ಲ ಎಲ್ಲಿ ಬರ್ದಿರುತ್ತೋ, ಇವಾಗ ಸರ್ಜಿಕಲ್ ಟ್ರೈನಿಂಗ್ ಮಾಡ್ತಾರೆ ಇಂಗ್ಲೆಂಡ್ ಅಲ್ಲಿ, ಯಾರು ಕೂತ್ಕೊಂಡು ಟೆಕ್ಸ್ಟ್ ಬುಕ್ ಓದಲ್ಲ. ಇಟ್ ಇಸ್ ನಾಟ್ ಪಾರ್ಟ್ ಆಫ್ ದ ಕರಿಕ್ಯುಲಮ್. ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಎನಿ ಕರಿಕ್ಯುಲಮ್ ಎನಿವೇರ್. ಆಕ್ಚುಲಿ ಬ್ರಿಟಿಷ್ ಪೀಪಲ್ ಬರೆಯೋ ಟೆಕ್ಸ್ಟ್ ಬುಕ್ ಇಂಡಿಯಾದಲ್ಲಿ ಜಾಸ್ತಿ ಓದ್ತೀವಿ. ಅಲ್ಲಿ ಬ್ರಿಟಿಷ್ ಅವರು ಓದಲ್ಲ. ದೇ ಡೋಂಟ್ ರೀಡ್. ಪ್ರಾಕ್ಟಿಕಲ್. ದೇ ಹ್ಯಾವ್ ಗೈಡ್ಲೈನ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಕೊಲೋರೆಕ್ಟಲ್ ಸರ್ಜರಿ ಅಂದ್ರೆ ಅಸೋಸಿಯೇಷನ್ ಆಫ್ ಕೋಲೋನ್ ಅಂಡ್ ರೆಕ್ಟಲ್ ಸರ್ಜನ್ಸ್ ಆಫ್ ಗ್ರೇಟ್ ಬ್ರಿಟನ್ ಅಂಡ್ ಐರ್ಲೆಂಡ್ ಅಂತ ಇದೆ, ACPGPA. ದಟ್ ಇಸ್ ದ ಏಪೆಕ್ಸ್ ಬಾಡಿ. ಅವರು ಫಾರ್ ಎವ್ರಿ ಕೋಲೋನ್ ಅಂಡ್ ರೆಕ್ಟಮ್ ಡಿಸೀಸ್ಗೆ ದೇ ವಿಲ್ ಇಶ್ಯೂ ಗೈಡ್ಲೈನ್ಸ್. ಈ ಸ್ಟೇಜ್ ಈ ಕ್ಯಾನ್ಸರ್ ಇದ್ರೆ ಈ ಟ್ರೀಟ್ಮೆಂಟ್ ಮಾಡಿ ಅಷ್ಟೇ. ಎನಿಥಿಂಗ್ ಎಲ್ಸ್ ಇಸ್ ಡಿವಿಯೇಷನ್ ಫ್ರಮ್ ದ ಸ್ಟ್ಯಾಂಡರ್ಡ್. ಯಾರು ಮಾಡಲ್ಲ. ಓಕೆ. ಬಿಕಾಸ್ ಇಫ್ ಯು ಹ್ಯಾವ್ ಟೇಕನ್ ದಟ್ ರಿಸ್ಕ್, nobody will protect you. Yes. ಇವಾಗ ಇಫ್ ಸಮ್ ಬ್ಯಾಡ್ ಔಟ್ಕಮ್ ಇಸ್ ದೇರ್, ಅದರಿಂದ ಏನಾಗುತ್ತೆ, ಪಾಪ್ಯುಲೇಷನ್ ಇಸ್ ಪ್ರೊಟೆಕ್ಟೆಡ್. ಡಾಕ್ಟರ್ ಇಸ್ ಏಬಲ್ ಟು ಪ್ರಾಕ್ಟೀಸ್ ವಿತೌಟ್ ಫಿಯರ್ ಆರ್ ಫೇವರ್. ಓಕೆ. ಅಂಡ್ ಡಿಫ್ರೆಂಟ್ ಸಿಸ್ಟಮ್ ಕ್ಯಾನ್ಸರ್ಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ MDT, ಮಲ್ಟಿ ಡಿಸಿಪ್ಲಿನರಿ ಟೀಮ್. ಇಲ್ಲಿ ಇಂಡಿಯಾದಲ್ಲಿ ಏನಾಗುತ್ತೆ, ಇವಾಗ ನೀವು ಯಾವ್ದೋ ಹಾಸ್ಪಿಟಲ್ಗೆ ಹೋಗ್ತೀರಾ, ನಿಮ್ಗೊಂದು ಕ್ಯಾನ್ಸರ್ ಸಸ್ಪಿಷನ್ ಅಂತ ಇರುತ್ತೆ. ರಿಸೆಪ್ಷನಿಸ್ಟ್ ವಿಲ್ ಡಿಸೈಡ್ ಯುವರ್ ಫೇಟ್. ಇವಾಗ ರಿಸೆಪ್ಷನಿಸ್ಟ್ ನಿಮ್ಮನ್ನ ಮೆಡಿಕಲ್ ಆಂಕಾಲಜಿ ಕಳಿಸ್ತಾರೋ, ರೇಡಿಯೇಷನ್ ಆಂಕಾಲಜಿ ಕಳಿಸ್ತಾರೋ, ಸರ್ಜಿಕಲ್ ಆಂಕಾಲಜಿ ಕಳಿಸ್ತಾರೋ, ಏನೋ ಒಂದು ರಾಸ್ಟರ್ ಇಟ್ಟಿರ್ಬೋದು. ಅಂಡ್ ವಾಟ್ ಟ್ರೀಟ್ಮೆಂಟ್ ಯು ವಿಲ್ ಬಿ ಗಿವನ್ ವಿಲ್ ಬಿ ಡಿಪೆಂಡೆಂಟ್ ಆನ್ ದಟ್. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎವ್ರಿ ಪೇಷಂಟ್ ಹೂ ಇಸ್ ಡಯಾಗ್ನೋಸ್ಡ್ ಆಫ್ ಕ್ಯಾನ್ಸರ್ ವಿಲ್ ಗೋ ಥ್ರೂ MDT. ಇವಾಗ ಫಾರ್ ಎಕ್ಸಾಂಪಲ್ GI ನಲ್ಲೇ ನೋಡ್ಕೊಳ್ಳಿ. GI ನಲ್ಲಿ ಏನ್ ಮಾಡಿದ್ದಾರೆ, ಅಪೋಜಿಐ MDT ಅಂತ ಮಾಡಿದ್ದಾರೆ ಸ್ಟಮಕ್ ಅಂಡ್ ಈಸೋಫೇಗಸ್ಗೆ. ಕೊಲೋರೆಕ್ಟಲ್ MDT ಫಾರ್ ಕೋಲೋನ್ ಅಂಡ್ ರೆಕ್ಟಮ್. HPB MDT ಫಾರ್ ಲಿವರ್, ಪ್ಯಾಂಕ್ರಿಯಾಸ್, ಗಾಲ್ ಬ್ಲಾಡರ್ ಅಂತ ಮಾಡಿದೀವಿ. ಎನಿ ಪೇಷಂಟ್ ನ ಫಸ್ಟ್ ಇಲ್ಲಿ ಡಿವೈಡ್ ಆಗ್ಬಿಡುತ್ತೆ. ಆ HPB MDT ನಲ್ಲಿ HPB ಸರ್ಜನ್ಸ್ ಇರ್ತಾರೆ, HPB ಆಂಕಾಲಜಿಸ್ಟ್ ಇರ್ತಾರೆ, HPB ರೇಡಿಯೇಷನ್ ಥೆರಪಿಸ್ಟ್ ಇರ್ತಾರೆ, ಅದ್ರ ಜೊತೆಗೆ ರೇಡಿಯಾಲಜಿಸ್ಟ್ ಇರ್ತಾರೆ. ಈ ಮೀಟಿಂಗ್ ಅಲ್ಲಿ ನಾನು ಕೂತಿದ್ದೀನಿ. ಐ ಯೂಸ್ ಟು ಸಿಟ್ ಎವ್ರಿ ಹಾಸ್ಪಿಟಲ್ ಅಲ್ಲಿ ಒನ್ಸ್ ಅ ವೀಕ್ ಈ ಮೀಟಿಂಗ್ ಎವ್ರಿ ಆರ್ಗನ್ ಆಗುತ್ತೆ. ಅಂಡ್ ದಿಸ್ ಮೀಟಿಂಗ್ ಗೋಸ್ ಆನ್ ಫಾರ್ 3 to 5 hours. ಇಟ್ ಬಿಕಮ್ಸ್ ಲೆಸ್ಟರ್ ಅಲ್ಲಿ ನಾ ಇದ್ದಾಗ ಕೊಲೋರೆಕ್ಟಲ್ MDT ನಲ್ಲಿ 120 patients used to get discussed every week. ಸೊ ಎವ್ರಿ ಪೇಷಂಟ್ ಆಫ್ ಕ್ಯಾನ್ಸರ್ ಇನ್ ದಟ್ ಕೌಂಟಿ, ಅಂದ್ರೆ ಇವಾಗ ಕರ್ನಾಟಕದ ಲೆಕ್ಕ, is discussed in one MDT for cancer, and that MDT will decide what is the treatment to be given for the patient. I as a surgeon don't decide. Nange I might feel differently, medical oncologist might feel differently, radiation oncologist might feel differently, but the decision holds of what the MDT gives. That committee decision. So adrinda enagutte, many big hospitals in India have done it. Ivaga Tata Memorial Hospital ella they have established MDT and centers of excellence established ಮಾಡಿದ್ದಾರೆ. ಬ್ಯಾಂಗ್ಳೂರಲ್ಲಿ ನಾರಾಯಣ ಹೃದಯಾಲಯ ಮಾಡ್ತಾರೆ. they do it and they do it in a very good way, you know. and ಈ ತರ MDT approach ಅಲ್ಲಿ patient is the ultimate beneficiary. so my ego or my feeling or what I feel does not supersede anything. what is the best interest of the patient, that will be benefit to the patient. That is what we have to learn. and ಇನ್ನೊಂದೇನು ಅಂತ ಹೇಳಿದ್ರೆ, ಸಿಸ್ಟಮ್ಯಾಟಿಕ್ ಅಪ್ರೋಚ್ ಟು ಟೀಚಿಂಗ್. ಇವಾಗ ಇಂಡಿಯಾದಲ್ಲೂ ಸರ್ಜಿಕಲ್ ಟ್ರೈನಿಂಗ್ ಮಾಡ್ತೀವಿ. ನಾನು ಐ ವಾಸ್ ಅಸಿಸ್ಟೆಂಟ್ ಪ್ರೊಫೆಸರ್ ರಾಮಯ್ಯ ಫಾರ್ 3 years. ಅದಾದ್ಮೇಲೆ ನಾನು ಅದಕ್ಕಿಂತ ಮುಂಚೆ PG ಆಗಿದ್ದೆ, ಫೆಲೋ ಆಗಿದ್ದೆ. ಇವಾಗ ನಾನು ಕೊಲೋರೆಕ್ಟಲ್ ಸರ್ಜರಿ ಟ್ರೈನಿಂಗ್ ಹೋದ್ಮೇಲೆ 2 years ಇತ್ತು. ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಎವ್ರಿ ಸರ್ಜರಿ ನಾನು ಮಾಡೋ ಸರ್ಜರಿಗೆ ನನ್ಗೊಂದು ಸೂಪರ್ವೈಸರ್ ಇರ್ತಾರೆ. ದಟ್ ಸೂಪರ್ವೈಸರ್ ಇಸ್ ಸಪೋಸ್ ಟು ಸ್ಕೋರ್ ಮೀ 1 out of 4. ಔಟ್ ಆಫ್ 4 ಅಲ್ಲಿ ಈ ಸಪೋಸ್ ಟು ಸ್ಕೋರ್ 4 ಅಲ್ಲಿ 4A 4B ಅಂತ ಬರುತ್ತೆ. ದಟ್ ಮೀನ್ಸ್ ಯು ಆರ್ ಏಬಲ್ ಟು ಪರ್ಫಾರ್ಮ್ ದಟ್ ಸರ್ಜರಿ ಇಂಡಿಪೆಂಡೆಂಟ್ಲಿ. ಇವಾಗ ಕೊಲೋರೆಕ್ಟಲ್ ಸರ್ಜರಿ ಮಾಡ್ತಾ ಇರೋರ್ಗೆ 25 ರೆಕ್ಟಲ್ ಕ್ಯಾನ್ಸರ್ ನೀವು ಮಾಡಬೇಕು, ಸೈನ್ ಆಫ್ ಮಾಡಬೇಕು ಅಂತ ದೇರ್ ಇಸ್ ಅ ರೂಲ್. ಅದ್ ಮಾಡಿದ್ಮೇಲೆ ಮಾತ್ರ ನಿಮ್ಗೆ ಯು ಗೆಟ್ ಕ್ರೆಡೆನ್ಶಿಯಲ್ಸ್ ಟು ಡೂ ದ ಸರ್ಜರಿ. ದೀಸ್ ಸಿಸ್ಟಮ್ಸ್ ವಿ ಕ್ಯಾನ್ ಇಂಪ್ಲಿಮೆಂಟ್. ಸರ್, ಈಗ ಇಷ್ಟು ಅಲ್ಲಿವರೆಗೂ ನಿಮ್ಮ ಇದ್ರ ಬಗ್ಗೆ ಹೇಳಿದ್ರಿ. ನಮ್ಗೆ ಒಂದು ಸಾಮಾನ್ಯವಾಗಿ ನೋಡುವಂತ ಇತ್ತೀಚಿನ ದಿನಗಳಲ್ಲಿ ಈ ಪೈಲ್ಸ್, ಫಿಸ್ಟುಲಾ ಮತ್ತೆ ಫಿಶರ್ಸ್ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಒಂದು ವಿವರಣೆ. ಸೊ ಪಬ್ಲಿಕ್ಗೆ ಪೈಲ್ಸೇ ಬೇರೆ, ಫಿಶರೇ ಬೇರೆ, ಫಿಸ್ಟುಲಾನೇ ಬೇರೆ. ಇದು ಫಸ್ಟ್ ಬೇಸಿಕ್. ಜನರಲ್ ಆಗಿ ಈಸಿಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಪೇನ್ಲೆಸ್ ಬ್ಲೀಡಿಂಗ್, ನೋವು ಇಲ್ದಂಗೆ ರಕ್ತ ಬಂದ್ರೆ ಜನರಲಿ ಪೈಲ್ಸ್ ಅಂತೀವಿ. ಪೇನ್ಫುಲ್ ಬ್ಲೀಡಿಂಗ್ ವಿತ್ ಪೇನ್, ಸಿವಿಯರ್ ಪೇನ್ ಆಗಿ ಬ್ಲೀಡಿಂಗ್ ಅಂದ್ರೆ ಫಿಶರ್ ಅಂತೀವಿ. ಇವಾಗ ಕೆಲವು ಪೈಲ್ಸ್ ಇರೋರಿಗೆ ಪೇನು ಇರುತ್ತೆ, ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಇರೋರಿಗೆ ಪೇನ್ ಇರುತ್ತೆ. ಬಟ್ ಜನರಲಿ ಈಸಿಯಾಗಿ ಗೊತ್ತಿರೋದಕ್ಕೆ ಪೇನ್ಫುಲ್ ಬ್ಲೀಡಿಂಗ್ ಪೈಲ್ಸ್, ಪೇನ್ಲೆಸ್ ಬ್ಲೀಡಿಂಗ್ ಪೈಲ್ಸ್, ಪೇನ್ಫುಲ್ ಬ್ಲೀಡಿಂಗ್ ಫಿಶರ್. ಫಿಸ್ಟುಲಾನಲ್ಲಿ ಪಸ್ ಬರುತ್ತೆ. ಸೊ ಇದು 3 ಬೇರೆ ಬೇರೆ. ಇದು 3ಕ್ಕೂ ಟ್ರೀಟ್ಮೆಂಟ್ ಬೇರೆ, ಕ್ಲಾಸಿಫಿಕೇಶನ್ ಬೇರೆ, ಎವ್ರಿಥಿಂಗ್ ಇಸ್ ಡಿಫ್ರೆಂಟ್. ನಾವು ಜಸ್ಟ್ ಪೈಲ್ಸ್ ಫಿಸ್ಟುಲಾ ಕ್ಲಿನಿಕ್ ಅಂತ ನಮ್ ಲೆಗಸಿ ಇರೋದ್ರಿಂದ ಪೀಪಲ್ ಅನ್ಕೋತಾರೆ ಎಲ್ಲ ಒಂದೇ.
ಪ್ಲಸ್ ಜನರಲ್ ಪಾಪ್ಯುಲೇಷನ್ ಅಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಎನಿ ಬಾಟಮ್ ಪ್ರಾಬ್ಲಮ್, ಇವಾಗ ಪ್ರಾಕ್ಟಾಲಜಿ ಪ್ರಾಬ್ಲಮ್ ಇದೆ, ಎಲ್ಲದಕ್ಕೂ ಪೈಲ್ಸ್ ಅಂತಾರೆ. ಹೌದು. ಸೊ ನನ್ಗೆ ಪೇಷಂಟ್ಸ್ ಕ್ಲಿನಿಕಲ್ ಬಂದಾಗ ಅವ್ರು ಬಂದು ಅವ್ರ ಪ್ರಾಬ್ಲಮ್ ಹೇಳಲ್ಲ, ಸರ್ ನನ್ ಪೈಲ್ಸ್ ಇದೆ ಅಂತಾರೆ. ಹೌದು. ಸೊ ಫಸ್ಟ್ ನಾನು ಅಂತೀನಿ ನಿಮ್ ಪೈಲ್ಸ್ ಇದೆಯಾ ಇಲ್ಲ, ಐ ವಿಲ್ ಡಿಸೈಡ್. ಅದಾದ್ಮೇಲೆ ಐ ವಿಲ್ ಟೆಲ್ ಯು. ಸೊ ಪೈಲ್ಸ್ ಅಲ್ಲಿ ಇಂಟರ್ನಲ್ ಪೈಲ್ಸ್ ಅಂತ ಇರುತ್ತೆ, ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಇರುತ್ತೆ. ಓಕೆ. ಅದ್ರಲ್ಲೂ ಗ್ರೇಡಿಂಗ್ ಬರುತ್ತೆ, ಗ್ರೇಡ್ 1, 2, 3, 4. ಓಕೆ. ಫಿಶರ್ ಅಲ್ಲಿ ಅಕ್ಯೂಟ್ ಫಿಶರ್ ಅಂದ್ರೆ ಈ ಇತ್ತೀಚೆಗೆ ಬಂದಿರೋ ಫಿಶರ್, ಇನ್ನೊಂದು ಕ್ರಾನಿಕ್ ಫಿಶರ್, ಹಳೆ ಫಿಶರ್. ಎರಡಕ್ಕೂ ಬೇರೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ. ಅಂಡ್ ಫಿಸ್ಟುಲಾನಲ್ಲೂ ಟೈಪ್ 5 ಫಿಸ್ಟುಲಾಸ್ ಅಂತ ಬರುತ್ತೆ ಕ್ಲಾಸಿಫಿಕೇಶನ್. ಕೋಇನ್ಸಿಡೆಂಟ್ಲಿ ಸೆಂಟ್ ಜೇಮ್ಸ್ ಕ್ಲಾಸಿಫಿಕೇಶನ್ ಅದ್ರ ಹೆಸರು, ವೇರ್ ಐ ವರ್ಕ್ಡ್. ಸೊ ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4, ಟೈಪ್ 5 ಅಂತ ಬರುತ್ತೆ ಫಿಸ್ಟುಲಾಗೆ. ಓಕೆ. ಸೊ ಇದಕ್ಕೆಲ್ಲಾನು ಟ್ರೀಟ್ಮೆಂಟ್ ಬೇರೆ ಬೇರೆ ತರ ಇರುತ್ತೆ. ಅಂಡ್ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದ್ರೆ ಪ್ರಾಕ್ಟಾಲಜಿ ಟ್ರೈನಿಂಗ್ ನಮ್ ದೇಶದಲ್ಲಿ ಇಲ್ಲ ಆಸ್ ಅ certified training program. Everybody claims that they are a proctologist, which it is not. Major colorectal units ಅಲ್ಲಿ ನೀವು ನೋಡಿದ್ರೆ proctology is amongst the last surgeries they let a trainee do. Okay. ನೀವು ಕ್ಯಾನ್ಸರ್ ಎಲ್ಲ ಮಾಡಿ ಕಲ್ತು ಅದೆಲ್ಲ ಆದ್ಮೇಲೆ ಲಾಸ್ಟ್ they will allow you to start doing proctology because that affects the patient every day. ನೀವು ಇವತ್ತು ತಪ್ಪು ಮಾಡಿದ್ರೆ when you're doing the surgery by mistake, ಎಷ್ಟೋ ಜನ ಬರ್ತಾರೆ. There are countless horror stories, piles ಆಗಿರೋರು. ಹೌದು. ಆತರ ಪೇಷಂಟ್ಸ್ ಇದ್ದಾಗ ಯು ಹ್ಯಾವ್ ಟು ಟೇಕ್ ದಟ್ ಸೀರಿಯಸ್ಲಿ. ಓಕೆ. ದೇರ್ ಆರ್ ಸಮ್ ಪೇಷಂಟ್ಸ್ ನಾನು ನೋಡಿದ್ದೀನಿ. ದೇರ್ ಇಸ್ ಒನ್ ಬಾಯ್, ಅವರು ಐ ಥಿಂಕ್ ಅನ್ಎಜುಕೇಟೆಡ್ ಪರ್ಸನ್ ಅನ್ಸುತ್ತೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದು ಯಾರೋ ಆಟೋ ಡ್ರೈವರ್ ಕೇಳಿದಾನೆ, ನನ್ಗೆ ಪೈಲ್ಸ್ ಇದೆ ಎಲ್ಲಿ ಹೋಗ್ಲಿ ಅಂತ. ಆಟೋ ಡ್ರೈವರ್ ಇಸ್ ಟೇಕನ್ ಹಿಮ್ ಟು ಸಮ್ ಟೆಂಟ್ಗೆ ಹೋಗಿ ಸಮ್ ಕ್ವಾಕ್ ಹಸ್ ಡನ್ ದ ಪ್ರೊಸೀಜರ್. ಅವ್ರದ್ದು ಸ್ಫಿಂಕ್ಟರೇ ಕಟ್ ಮಾಡ್ಬಿಟ್ಟಿದ್ದಾರೆ. He nearly died and ended up in JSS hospital ಅಲ್ಲಿ ICU ಅಲ್ಲಿ ಇದ್ದು 45 days ಅಲ್ಲಿ ಕೊಲಾಸ್ಟಮಿ ಮಾಡಿ they have saved him. ಅವ್ರು ಇವಾಗ ನನ್ಗೆ ಏನಕ್ಕೆ ಬಂದಿದ್ದಾರೆ ಅಂದ್ರೆ ನನ್ಗೆ ಸ್ಟೋಮಾ ರಿವರ್ಸ್ ಮಾಡಿ ಅಂತ ಬಂದ್ರು. ಓಕೆ. MRI ಮಾಡಿದ್ಮೇಲೆ ನೋಡಿದಾಗ ಅವ್ರಿಗೆ ಏನಲ್ಲಿ ಸ್ಫಿಂಕ್ಟರೇ ಇಲ್ಲ. ಅಯ್ಯೋ. 27-28 ವರ್ಷ ಹುಡುಗ, ಲೈಫ್ ಇಸ್ ರೂಯಿಂಡ್. ಸೊ ದಟ್ ಇಸ್ ವೈ ಪೈಲ್ ಸರ್ಜರಿ, ಫಿಸ್ಟುಲಾ ಇದಾದ್ರೂ ಅದು ಕಮ್ಮಿ ಅಂತ ಯೋಚನೆ ಮಾಡ್ಬೇಡಿ. ಯಾವಾಗ್ಲೂ ಇಟ್ ಮೇ ಬಿ ಕೋಡಿಂಗ್ ಅಲ್ಲಿ ಮೈನರ್ ಪ್ರೊಸೀಜರ್ ಅಂತ ಬರ್ಬೋದು, ಬಟ್ ಇಟ್ ಇಸ್ ನಾಟ್ ಮೈನರ್. ಇಟ್ ಹ್ಯಾಸ್ ಮೇಜರ್ ಇಂಪ್ಯಾಕ್ಟ್ ಇನ್ ಯೋರ್ ಲೈಫ್. ಸೊ ಮೆಜಾರಿಟಿ ಪೇಷಂಟ್ಸ್ಗೆ ಪ್ರಾಕ್ಟಾಲಜಿ ಪ್ರಾಬ್ಲಮ್ ಇದ್ದಾಗ ಕೋಲೋರೆಕ್ಟಲ್ ಸರ್ಜನ್ಸ್ ಜನರಲಿ ಸರ್ಜರಿ ಅಷ್ಟು ಪ್ರಮೋಟ್ ಮಾಡಲ್ಲ. ಯು ಆಲ್ವೇಸ್ ಕನ್ಸಿಡರ್ ಸರ್ಜರಿ ಆಸ್ ಅ ಲಾಸ್ಟ್ ರಿಸಾರ್ಟ್ ಇನ್ ಪ್ರಾಕ್ಟಾಲಜಿ. ವೆನ್ ಸರ್ಜರಿ ಇಸ್ ಪ್ರೆಸೆಂಟೆಡ್ ಆಸ್ ಅ ಫಸ್ಟ್ ರಿಸಾರ್ಟ್ ಇನ್ ಪ್ರಾಕ್ಟಾಲಜಿ, ದಟ್ ಇಸ್ ಆಲ್ವೇಸ್ ಕ್ವೆಶನಬಲ್. ವೆನ್ ಬೇರೆ ಏನೂ ಆಗಲ್ಲ ಅಂತ ಹೇಳಿದ್ರೆ ದಟ್ ಇಸ್ ಅ ಪ್ರಾಬ್ಲಮ್. ನಾವು ಇನ್ನೊಂದು ಫ್ಯಾಸೆಟ್ ಏನು ಅಂತ ಹೇಳಿದ್ರೆ ಪ್ರಾಕ್ಟಾಲಜಿದು, ಜನ ಪೈಲ್ಸ್ ಫಿಶರ್ ಅಂತ ಕ್ಯಾನ್ಸರ್ ಅನ್ಕೋತಾರೆ. ರಕ್ತ ಬಂದಾಗ ಪೈಲ್ಸ್ ಅನ್ಕೊಂಡು ಇಗ್ನೋರ್ ಮಾಡ್ತಾರೆ 2 months. ಆಮೇಲೆ ಕ್ರೋನ್ಸ್ ಡಿಸೀಸ್ ಇರುತ್ತೆ, ಅದನ್ನ ಇಗ್ನೋರ್ ಮಾಡ್ತಾರೆ ಪೈಲ್ಸ್ ಅಂತ ಹೇಳಿ ಸರ್ಜರಿನೂ ಮಾಡಿಸ್ಕೋತಾರೆ. ದೆನ್ ದೇ ವಿಲ್ ಹ್ಯಾವ್ ನಾನ್ ಹೀಲಿಂಗ್ ವೂಂಡ್ಸ್. ಅದಕ್ಕೆ ಪೈಲ್ಸ್, ಫಿಶರ್, ಫಿಸ್ಟುಲಾನ ಸ್ಮಾಲ್ ಇಲ್ನೆಸ್ ಅಂತ ನೋಡ್ಕೋಬೇಡಿ. ಸಿ ಅ ಕ್ವಾಲಿಫೈಡ್ ಪರ್ಸನ್ ಹೂ ಹ್ಯಾಸ್ ಎನ್ ಇಂಟ್ರೆಸ್ಟ್ ಇನ್ ದ ಫೀಲ್ಡ್, ಹೂ ಹ್ಯಾಸ್ ಸರಿಯಾದ ಡಾಕ್ಟರ್ ಬೇಕು ಅದಕ್ಕೇನೆ. ಓಕೆ ಸರ್, ಈಗ ಇದ್ರ ಬಗ್ಗೆ ನೀವು ಪೈಲ್ಸ್, ಪಿಸ್ತುಲಾ, ಫಿಶರ್ ಬಗ್ಗೆ ನಾವು ತುಂಬಾ ಜನರ ಹತ್ರ ಕೇಳಿದೀವಿ, ನೋಡ್ತಾ ಇದೀವಿ. ಪರ್ಮನೆಂಟ್ ಕ್ಯೂರ್ ಇಲ್ಲ ಪೈಲ್ಸ್ಗೆ ಅಂತ ಹೇಳ್ತಾರೆ. ಇಸ್ ಇಟ್ ಟ್ರೂ? ಇಲ್ಲ, ಐ ಥಿಂಕ್ ಪರ್ಮನೆಂಟ್ ಆಗಿ ಕ್ಯೂರ್ ಇಸ್ ಪಾಸಿಬಲ್, ಡೆಫಿನೆಟ್ಲಿ. ನಮ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಎಕ್ಸಾಮಿನೇಷನ್ ಮಾಡ್ದೇನೆ ಟ್ರೀಟ್ಮೆಂಟ್ ಸಜೆಸ್ಟ್ ಆಗುತ್ತೆ. ಮೆಜಾರಿಟಿ ಪೇಷಂಟ್ಸ್ಗೆ ಐ ಕಾಮನ್ಲಿ ಸೇ your ass will get treated by looking at your face. First mistake. ಅದೇ ಆಗೋದು. So much so that ನಾವ್ ಯಾವಾಗ ಪೇಷಂಟ್ ನ ಎಕ್ಸಾಮಿನ್ ಮಾಡ್ತೀನಿ ಅಂತ ಹೇಳಿದ್ರೆ ದೇ ಥಿಂಕ್ ಐ ಆಮ್ ರಾಂಗ್. ಸೊ ಆತರ ಆಗ್ಬಿಡುತ್ತೆ. ಡಯಾಗ್ನೋಸಿಸ್ ಅಲ್ಲಿ ಫಸ್ಟ್ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ದ ಡಯಾಗ್ನೋಸಿಸ್ ಯಾವಾಗ್ಲೂ ಫಿಶರ್ ಇದೆಯಾ, ಪೈಲ್ಸ್ ಇದೆಯಾ ಅಂತ ಗೊತ್ತಾಗೋದು ಇಸ್ ನಾಟ್ ಈಸಿ. ಈವನ್ ಟು ಫುಲ್ಲಿ ಟ್ರೈನ್ಡ್ ಪರ್ಸನ್ಸ್ ಇಟ್ ಮೆ ನಾಟ್ ಬಿ ಈಸಿ ಅಟ್ ದ ಸೇಮ್ ಟೈಮ್. ಅಲ್ಲಿ ಏನಸ್ ಹತ್ರ ಕ್ಯಾನ್ಸರ್ ಇರ್ಬೋದು, ಏನಲ್ ಕ್ಯಾನ್ಸರ್ ಆಲ್ಸೋ ಕ್ಯಾನ್ ಹ್ಯಾಪನ್, ಫಿಶರ್ ತರನೇ ಬರ್ಬೋದು. ಸೊ ಈ ಡಯಾಗ್ನೋಸಿಸ್ ಅಂಡ್ ಸರ್ಜರಿ ಕರೆಕ್ಟ್ ಆಗಿದ್ರೆ 1/3 ಆಫ್ ದ ಪ್ರಾಬ್ಲಮ್ ಇಸ್ ಸಾಲ್ವ್ಡ್ ಅಂತೀನಿ. ಆಕ್ಚುಲಿ 2/3 ಆಫ್ ದ ಪ್ರಾಬ್ಲಮ್ ಹ್ಯಾಪನ್ಸ್ ಆಫ್ಟರ್ ದ ಸರ್ಜರಿ. ಇವಾಗ ಕಟ್ ಅಂಡ್ ಫರ್ಗೆಟ್ ಟ್ಯಾಕ್ಟಿಕ್ಸ್ ನಾವು ಯೂಸ್ ಮಾಡಿದ್ರೆ, ಇವತ್ತು ನಾವು ಪೇಷಂಟ್ಗೆ ಏನ್ ಅಂತೀವಿ ಅಂತ ಹೇಳಿದ್ರೆ, ಸರ್ಜರಿ ಮಾಡಿಸ್ಕೊಳ್ಳಿ ಎಲ್ಲ ಸರಿಯಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಅವ್ರು ಅನ್ಕೋತಾರೆ ನನ್ಗೆ ಸರ್ಜರಿ ಆದ್ಮೇಲೆ ಅಷ್ಟೇ ಸಾಕು, ಬೇರೆ ಏನು ಬೇಡ ಅಂತ. ಬಟ್ ಪೋಸ್ಟ್ ಆಪರೇಟಿವ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಪ್ರಾಕ್ಟಾಲಜಿ. ನಾನು ಇವಾಗ ಪೈಲ್ ಸರ್ಜರಿ ಮಾಡಿದ್ರೆ ಯಾರಿಗಾದ್ರೂ UK ACPGB ಅಂತ ಹೇಳಿದೆ ನೋಡಿ, ಅವಾಗ ಅವ್ರ ಗೈಡ್ಲೈನ್ಸ್ ಏನಿದೆ ಅಂತ ಹೇಳಿದ್ರೆ, ಒಂದು ಪೌಡರ್ ಬರುತ್ತೆ ಮೂವಿ ಕಾಲ್ ಅಂತ, ಐ ಯೂಸ್ ದಟ್ ಹಿಯರ್. ಆ ಪೌಡರ್ನ 6 weeks ಕೊಡ್ತೀವಿ ಕಣ್ ಮುಚ್ಕೊಂಡು ಪೇಷಂಟ್ಗೆ. ವೆದರ್ ದೇ ಹ್ಯಾವ್ ಬ್ಲೀಡಿಂಗ್, ಕಾನ್ಸ್ಟಿಪೇಷನ್ ಆಗಿ, ಡೈರಿಯಾ ಆಗಲಿ, ವಾಟ್ ಎವರ್ ಹ್ಯಾಪನ್ಸ್, ವಿ ಗಿವ್ ದಟ್ ಮೆಡಿಸಿನ್ ಫಾರ್ ದಟ್ ಪೀರಿಯಡ್ ಆಫ್ ಟೈಮ್. That will protect. ನಾವು ಇದು ನಾವು ಮಾಡದೇ ಇದ್ದಾಗ, ದಟ್ ಇಸ್ ವೆನ್ ಪೀಪಲ್ ಹ್ಯಾವ್ ನಾನ್ ಪರ್ಮನೆಂಟ್ ಕ್ಯೂರ್ಸ್. ಇವಾಗ ಎನಿ ಸರ್ಜರಿನಲ್ಲಿ ಮಾಡಿದ್ರು ರಿಕರೆನ್ಸ್ ಆಗ್ಬೋದು, ದೇವ್ರು ಮಾಡಿದ್ರು ರಿಕರೆನ್ಸ್ ಆಗ್ಬೋದು.
ಬಟ್ ಇಫ್ ಯು ಪುಟ್ ದ ರೈಟ್ ಎಫರ್ಟ್ ಅಟ್ ದ ಟೈಮ್ ಡಯಾಗ್ನೋಸಿಸ್ಗೆ, ಸರ್ಜರಿಗೆ, ಪೋಸ್ಟ್ ಆಪರೇಟಿವ್ ಕೇರ್ಗೆ, ಪರ್ಮನೆಂಟ್ ಸೊಲ್ಯೂಷನ್ಸ್ ಆರ್ ಡೆಫಿನೆಟ್ಲಿ ಪಾಸಿಬಲ್. Okay. Okay. Just you are told about abdomen, all the organ related. Emergency ಅಂತ abdomen ಯಾವಾಗ ನಾವು ಬರಬೇಕಾಗುತ್ತೆ? What kind of pain? Any pain that you think is not settling when you take a ordinary paracetamol at home. Okay. ಜಾಸ್ತಿ ಮೆಡಿಸಿನ್ ತಗೊಳಕ್ ಹೋಗ್ಬೇಡಿ. ಎಲ್ಲರ ಕೈಯಲ್ಲೂ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಇರುತ್ತೆ. ಹೌದು. ಯಾರಿಗಾದ್ರೂ ಪೇನ್ ಬಂದ್ರೆ ಯು ವಿಲ್ ಥಿಂಕ್ ಹೊಟ್ಟೆ ನೋವು ಇದೆ, ಏನ್ ಮಾಡ್ಲಿ ಅಂತ ಹೇಳಿ ಅವಾಗ ಏನೋ ಪ್ಯಾರಾಸಿಟಮಾಲ್ ಏನೋ ತಿನ್ಬೋದು. ದಟ್ ಇಸ್ ಓಕೆ. ಬಟ್ ಇದರಲ್ಲಿ ಏನ್ ಅಡ್ವೈಸ್ ಅಂತ ಹೇಳಿದ್ರೆ, ಅಪ್ಪರ್ ಅಬ್ಡಮನ್ ಪೇನ್ ಬಂದ್ರೆ ಆಲ್ವೇಸ್ ಥಿಂಕ್ ಇಟ್ ಇಸ್ ಹಾರ್ಟ್ ಫಸ್ಟ್. ಬಿಕಾಸ್ ಹಾರ್ಟ್ ಅಟ್ಯಾಕ್ ಆದಾಗ್ಲೂ ಸಿಂಪ್ಟಮ್ಸ್ ಕ್ಯಾನ್ ಬಿ ಎಕ್ಸಾಕ್ಟ್ಲಿ ಲೈಕ್ ದಟ್. ಸೊ ಅದನ್ನ ಇಗ್ನೋರ್ ಮಾಡ್ಕೊಂಡು ನಾನು ಪೇನ್ ಕಿಲ್ಲರ್ ತಗೋತೀನಿ. ತುಂಬಾ ಜೀವಗಳು ಕಳ್ಕೊಂಡಿದೀವಿ ಅಂಡ್ ದಟ್ ಇಸ್ ದ ಡೇಂಜರ್. ನಾ ಯಾವಾಗ್ಲೂ ಅದೇ ಅಂತೀನಿ, ಪೇಷಂಟ್ ಕಮ್ಸ್ ಟು ಮೀ ವಿತ್ ಎಪಿಗ್ಯಾಸ್ಟ್ರಿಕ್ ಪೇನ್, ಫಸ್ಟ್ ಐ ಸೆಂಡ್ ಟು ಕಾರ್ಡಿಯಾಲಜಿ. ಮೈ ಇಶ್ಯೂ ಸೆಕೆಂಡರಿ. ಹೌದು. ಲೆಟ್ ದೆಮ್ ರೂಲ್ ಇಟ್. ಜೀವ ಮುಖ್ಯ. ಅದಾದ್ಮೇಲೆ ಕರ್ಳಿಗೆ ಏನಾದ್ರೂ ಮಾಡ್ಕೋಬಹುದು. Severe abdomen pain is an emergency indication. Okay. Burst appendix, burst any ಕರ್ಲ್ ಏನಾದ್ರೂ ಬರ್ಸ್ಟ್ ಆದ್ರೂ ನಿಮ್ಗೆ 100% ಗೊತ್ತಾಗುತ್ತೆ. ಆ ಪೇನ್ ತಡ್ಕೊಳಕ್ ಆಗಲ್ಲ ಯಾರು. ಇಂಟಾಲರಬಲ್ ಪೇನ್ ಹಾಸ್ಪಿಟಲ್ ಬಂದೇ ಬರ್ಬೇಕು. ಇಟ್ ಇಸ್ ಇಂಪಾಸಿಬಲ್. ಹಂಗೆ. ಓಕೆ. ಈಗ ಹೌ ಟು ಕೀಪ್ ಅವರ್ ಅಬ್ಡಮನ್ ಫಿಟ್ ಅಂಡ್ ಹೆಲ್ತಿ, ಒಂದು ಅಡ್ವೈಸ್? ಐ ಥಿಂಕ್ ಜನರಲಿ ಇದೆಲ್ಲ ಫುಡ್ ಅಂಡ್ ಡಯಟ್ ರಿಲೇಟೆಡ್ ಇರುತ್ತೆ. ನಾವು ಫುಡ್ ಮೈಸೂರಲ್ಲಿ, ಐ ಆಮ್ ಔಟ್ಸೈಡರ್ ಟು ಮೈಸೂರು. ವಾಟ್ ಐ ನೋಟಿಸ್ ನಂಬರ್ ಒನ್ ಪ್ರಾಬ್ಲಮ್ ಮೈಸೂರಲ್ಲಿ ಅಂತೇಳಿ ಲೇಟ್ ಆಗಿ ತಿನ್ನೋದು. ಇವಾಗ ಬೇರೆ ದೇಶದಲ್ಲಿ 6 o'clock to 8 o'clock is peak hour for dinner. 8 o'clock restaurant is closed. ನಾನು ಇಂಗ್ಲೆಂಡ್ ಅಲ್ಲಿ ಇದ್ದಾಗ 6 AM breakfast, 6 PM dinner ಮುಗೀತು. ಇಲ್ಲಿ we eat at 10 PM, 12 PM. How is it possible? ನಮ್ ಬಾಡಿ ಏನಾಗುತ್ತೆ ಅಂದ್ರೆ 8 o'clockಗೆ it starts to shut down for sleep. You're going against the nature. Yes, ನಮ್ ಬಾಡಿನಲ್ಲಿ ಡೈಜೆಷನ್ ಎಂಜೈಮ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಲ್ಲ ಆ ಟೈಮ್ ಆದ್ಮೇಲೆ. ಫುಲ್ ನೈಟ್ ಹೊಟ್ಟೆ ಒಳಗಡೆ ಕೂತ್ಕೊಂಡಿರುತ್ತೆ. ಅದೇನಾಗುತ್ತೆ, ಡೆಪಾಸಿಟ್ ಆಗುತ್ತೆ. ಇಟ್ ಗೋಸ್ ಟು ಲಿವರ್ ಹೋಗಿ ಕೂತ್ಕೊಳ್ಳುತ್ತೆ, ಇಂಟೆಸ್ಟೈನ್ ಹೋಗಿ ಕೂತ್ಕೊಳ್ಳುತ್ತೆ. ಫಸ್ಟ್ ಥಿಂಗ್ ಇಸ್ ಡಯಟ್. ಡಯಟ್ ಅಲ್ಲಿ ಏನ್ ಗ್ರೇಟ್ ಸ್ಯಾಕ್ರಿಫೈಸ್ ಮಾಡ್ಬೇಕು ಅಂತ ಇಲ್ಲ. ಜಸ್ಟ್ ಮೇಕ್ ಶೋರ್ ಯು ಡೋಂಟ್ ಈಟ್ ಆಫ್ಟರ್ 8 PM. ಇವಾಗ ಇಫ್ ಯು ಸಿ ಮೋಸ್ಟ್ ಡಾಕ್ಟರ್ಸ್ ನಿಮ್ ಜೊತೆ ಪಾಡ್ಕಾಸ್ಟ್ ಬಂದಿರೋರು, ಅವ್ರು 8 ಗಂಟೆ ಮೇಲೆ ತಿನ್ನಲ್ಲ. ಇವತ್ತು ನಾನು 8 ಗಂಟೆ ಆಯ್ತು ಪಾಡ್ಕಾಸ್ಟ್, ಇವತ್ತು ತಿನ್ನಲ್ಲ ನಾನು. ಇಟ್ ಇಸ್ ಫಿಕ್ಸ್ಡ್ ದಟ್ ಐ ವಿಲ್ ನಾಟ್ ಈಟ್. ಹಂಗರ್ ಆದ್ರೂ ಪರವಾಗಿಲ್ಲ, ನಥಿಂಗ್ ವಿಲ್ ಹ್ಯಾಪನ್. ಬೇಕಾದಷ್ಟು ರಿಸರ್ವ್ ಇದೆ ಹೊಟ್ಟೆ ಒಳಗಡೆ. And that is one. Second thing, exercise. ನಾವೇನ್ ಜಿಮ್ಗೆ ಹೋಗಿ ಸೇರ್ಕೊಂಡು ಎಕ್ಸರ್ಸೈಸ್ ಮಾಡ್ಬೇಕು ಅಂತಿಲ್ಲ. ಇಫ್ ಯು ಆರ್ ಏಬಲ್ ಟು ಸ್ಪೇರ್ 15 minutes ಆಫ್ ಎಕ್ಸರ್ಸೈಸ್ ಪರ್ ಡೇ, ನಾನು ಮಾಡ್ತೀನಿ. ರಿಲಿಜಿಯಸ್ಲಿ ಐ ಡೂ 50 ಸ್ಕ್ವಾಟ್ಸ್ ಮಾಡಿ. ಈಸಿಯಾಗಿ ಮಾಡ್ಬೋದು, ಕೂತ್ಕೊಂಡಲ್ಲಿ ಮಾಡ್ಬೋದು. ಎಲ್ಲೂ ಜಿಮ್ ಎಕ್ವಿಪ್ಮೆಂಟ್ ಏನು ಬೇಡ. ನಮ್ಮ ಬಾಡಿನೇ ಯೂಸ್ ಮಾಡ್ಕೊಂಡು ಯು ಆರ್ ಏಬಲ್ ಟು ಡೂ 10 ಪುಷಪ್ಸ್ ಮಾಡಿ ಟು ಸ್ಟಾರ್ಟ್ ವಿತ್. 30 ವರೆಗೂ ಹೋಗಿ. ಅಪ್ಪರ್ ಆಬ್ಸ್, ಲೋವರ್ ಆಬ್ ಕ್ರಂಚಸ್ ಮಾಡಿ. Till you are 50, 60 or 70 ವರ್ಗುನು ಫಿಟ್ ಆಗಿದ್ರು this can be done. It is very easy for you to do. ಟೀ, ಕಾಫಿನಲ್ಲಿ ಶುಗರ್ ಹಾಕ್ಬೇಡಿ. ಸಿಂಪಲ್ ಚೇಂಜ್. ಇವಾಗ ಐಸ್ ಕ್ರೀಮ್ ತಿನ್ಬೇಡಿ ಅಂತ ಹೇಳಲ್ಲ, ಇಂಟೆಲಿಜೆನ್ಸ್ ಎಲ್ಲ ಮಾಡ್ಕೋಬಹುದು. ಈ ತರ ವೇಸ್ಟ್ಫುಲ್ ಕ್ಯಾಲರೀಸ್ ತಗೋಬೇಡಿ. ಹ್ಯಾವ್ ಕಾರ್ನರ್ಸ್, ಬಟ್ ಡೋಂಟ್ ವೇಸ್ಟ್ ದಟ್ ಶುಗರ್ ಇನ್ ದಟ್ ಕಾಫಿ. 1 week ಆಗುತ್ತೆ. ಸಕ್ಕರೆ ಇಲ್ಲದೆ ಕಾಫಿ ಕುಡಿದು ಪ್ರಾಕ್ಟೀಸ್ ಮಾಡಿ. ಯು ವಿಲ್ ನಾಟ್ ನೀಡ್ ಇಟ್ ಆಫ್ಟರ್ ದಟ್. ಮಿಲ್ಕ್ ಹಾಕ್ಬೇಡಿ ಕಾಫಿಗೆ. We always blame the coffee. Actually, the problem is milk and chicory. I tell patients ಯಾವಾಗಲೂ, you see gastric problem ಅಂತ ಕಾಫಿ ಬ್ಲೇಮ್ ಮಾಡ್ತಾರೆ. I have seen white people, ನನ್ ಕೆಲಸ ಮಾಡಿದವರು 7 to 8 cups ಕಾಫಿ ಕುಡಿತಾರೆ, ಬ್ಲಾಕ್ ಕಾಫಿ. In a day ಅಲ್ಲ, ಬಿಫೋರ್ ಆಫ್ಟರ್ನೂನ್. ಏನು ಹೋಗಲ್ಲ ಅವ್ರಿಗೆ. ಸೊ ನಾವ್ ಹತ್ರ ದೇರ್ ಆರ್ ಮಿಸ್ಕನ್ಸೆಪ್ಷನ್. ಸೊ ಈ ತರ ನಾನ್ ಡಯಟ್ ಅಡ್ವೈಸ್, ನನ್ ಯಾರ್ ಪೇಷಂಟ್ ಬಂದ್ರು ಐ ಗಿವ್ ದೆಮ್ ಸಿಂಪಲ್ ಡಯಟ್. ಬಿಕಾಸ್ ಏನ್ ಡಯಟ್ ಕೊಟ್ರು ಓನ್ಲಿ ಅ ಡಯಟ್ ದಟ್ ಇಸ್ ಸಸ್ಟೈನಬಲ್ ಇಸ್ ಗುಡ್. ಇವಾಗ ಡಯಟಿಷಿಯನ್ಸ್ ನಿಮ್ಗೆ ಒಂದು ಫುಲ್ ಚಾರ್ಟ್ ಕೊಡ್ತಾರೆ. ಆ ಚಾರ್ಟ್ ನ ನೀವು ಇವತ್ತು ನೋಡಿ ನಾಳೆ ನೋಡಿಲ್ಲ ಅಂದ್ರೆ ದಟ್ ಚಾರ್ಟ್ ಇಸ್ ಯೂಸ್ಲೆಸ್. ಬಟ್ ವಾಟ್ ಡಯಟ್ ಇವಾಗ ನಾವು ಕೊಟ್ಟಿರೋದು, ದಿಸ್ ಇಸ್ ಫಾಲೋಯಬಲ್. ಯು ಶುಡ್ ಫಾಲೋ ರಿಲಿಜಿಯಸ್ಲಿ. ಇಟ್ ಇಸ್, ಯು ಕ್ಯಾನ್ ಡೂ ಇಟ್. ಅಂಡ್ 8 ಗಂಟೆ ಮೇಲೆ ತಿಂದೇ ಇರೋ ಅಭ್ಯಾಸ ವಿಲ್ ಹೆಲ್ಪ್ ಯು ಇನ್ ಅ ಲಾಂಗ್ ವೇ. ಮೇ ಬಿ ಇಟ್ ವಿಲ್ ಹೆಲ್ಪ್ ಸರ್ಟನ್ ಪೀಪಲ್. ಇಟ್ ವಿಲ್ ಡಿಲೇ ದ ಆನ್ಸೆಟ್ ಆಫ್ ಡಯಾಬಿಟೀಸ್. ಈ ಅಬ್ಡಮನ್ ಮಾತ್ರ ಅಲ್ಲ, ನಿಮ್ ಜನರಲ್ ಹೆಲ್ತ್ಗೂ ಇಟ್ ಮೇಕ್ಸ್ ಅ ಬಿಗ್ ಡಿಫರೆನ್ಸ್. ಸರ್, ಈಗ ಆಸ್ ಎ ಸರ್ಜನ್, ಹೆರಿಡಿಟರಿ ಡಿಸೀಸ್ ಯಾವ್ದಾರು ಇದೆಯಾ ಕಾಯಿಲೆ ಅಬ್ಡಮನ್ ಸಂಬಂಧಪಟ್ಟು? ಹೌದು, ಹೆರಿಡಿಟರಿ ಕೋಲೋನ್ ಕ್ಯಾನ್ಸರ್ ಇಸ್ ಎಸ್ಟಾಬ್ಲಿಷ್ಡ್. Okay. Hereditary colon cancer and there are specific hereditary Lynch syndrome ಅಂತೀವಿ. There are certain genes that are identified. FAP gene ಅಂತ ಇದೆ. ಇವಾಗ ನಾನು ಹೇಳಿರೋ ಜೆನೆಟಿಕ್ ಕ್ಯಾನ್ಸರ್ ಅಂತ ಹೇಳಿದೆ ನೋಡಿ, ಯಂಗ್ ಪೀಪಲ್ ಅಲ್ಲಿ ಆಗಿರೋ ಕೊಲಿಬಿಸ್ಟಿನ್ ಅಂತ ಬರೋ ಕ್ಯಾನ್ಸರ್ ಆಗುತ್ತೆ. ಅಂಡ್ ದೇರ್ ಆರ್ ಫ್ಯಾಮಿಲೀಸ್ ವಿತ್ ಕೋಲೋನ್ ಕ್ಯಾನ್ಸರ್. ನಾವು ಬ್ರೆಸ್ಟ್ ಅಲ್ಲಿ ಹೆಂಗ್ ಬ್ರೆಸ್ಟ್ ಅಂಡ್ ಓವರಿಯನ್ ಕ್ಯಾನ್ಸರ್ ಅಲ್ಲಿ ಲಿಂಕ್ ಇರುತ್ತೋ, ಕೋಲೋನ್ ಅಲ್ಲೂ ಫ್ಯಾಮಿಲಿ ಕ್ಯಾನ್ಸರ್ ಅಲ್ಲಿ ಇರುತ್ತೆ. ಬಟ್ ಜಸ್ಟ್ ಬಿಕಾಸ್ ಒಬ್ರು ಫ್ಯಾಮಿಲಿನಲ್ಲಿ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರೆ ದಟ್ ಡಸ್ ನಾಟ್ ಮೀನ್ ಯುವರ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಇದು ನಮ್ ಸೊಸೈಟಿಲಿ ಎಲ್ಲಿ ನೋಡ್ಕೋತೀವಿ ಅಂದ್ರೆ, ಐ ಹ್ಯಾವ್ ಸೀನ್ ರೀಸೆಂಟ್ಲಿ ದೇರ್ ಇಸ್ ಅ ಫುಲ್ ಫ್ಯಾಮಿಲಿ ಐ ನೋ ವಿತ್ ಕೋಲೋನ್ ಕ್ಯಾನ್ಸರ್.
ದೇರ್ ಇಸ್ ಕನ್ಸೈಮ್ಯುನಿಟಿ. ಅವ್ರು ನೆಂಟ್ರಲ್ಲೇ ಮದುವೆ ಆಗಿದ್ದಾರೆ, ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಲ್ಲಿ ಮದುವೆ ಆಗಿದ್ದಾರೆ. Okay. ಸೊ ಆ ಜೀನ್ ಪೂಲ್ ತುಂಬಾನೇ ಚಿಕ್ಕದಾಗಿರುತ್ತೆ, ಅಲ್ಲಿನೇ ಉಳ್ಕೊಳ್ಳುತ್ತೆ. ದಟ್ ಇಸ್ ವಾಟ್ ವಿ ಕ್ಯಾನ್ ಡೂ ಅಟ್ ಸೊಸೈಟಿ ಲೆವೆಲ್. ಸರ್, ಒಂದೊಂದು ಲಾಸ್ಟ್ ಕ್ವಶನ್. ಪೀಡಿಯಾಟ್ರಿಕ್ ಅಲ್ಲಿ ಅತಿ ಹೆಚ್ಚು ಇತ್ತೀಚೆಗೆ ಗ್ಯಾಸ್ಟ್ರಿಟಿಕ್ ಅಂತ ನಾವು ನೋಡ್ತಾ ಇದ್ದೀವಿ. ವಾಟ್ ಯು ವಾಂಟ್ ಟು ಸಜೆಸ್ಟ್ ಅಂಡ್ ಅಡ್ವೈಸ್ ಟು ಟುಡೇಸ್ ಪೇರೆಂಟ್ಸ್? ಐ ಥಿಂಕ್ ಅಗೇನ್ ಟು ಡೂ ವಿತ್ ಫುಡ್. ನಾವು ಇವಾಗ ನಾವು ತಿಂತಾ ಇರೋ ಫುಡ್ ಇಸ್ ವೆರಿ ಬ್ಯಾಡ್. ಅದು ನಮ್ಗೆಲ್ಲರಿಗೂ ಗೊತ್ತೇ ಇರೋದೆ. ಅದು ಮೇ ಬಿ ಆಸ್ ಪೇರೆಂಟ್, ನಾನು ಪೇರೆಂಟ್, ನನ್ಗೆ 5 ವರ್ಷದ ಮಗಳಿದ್ದಾಳೆ. ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಮೀ ಆರ್ ಮೈ ವೈಫ್ ಟು ಕಂಟ್ರೋಲ್ ದೆಮ್ ಅಟ್ ಆಲ್ ಟೈಮ್ಸ್. ಬಟ್ ಒಂದು ಸರ್ಟನ್ ಹೆಲ್ತಿ ಪ್ರಾಕ್ಟೀಸಸ್ ನಾವು ಇವಾಗಲೇ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ವಾಟ್ ದೇ ಸಿ ನಾವು ಇಸ್ ವಾಟ್ ದೇ ವಿಲ್ ಕ್ಯಾರಿ ಇನ್ ಟು ಅಡಲ್ಟ್ಹುಡ್. ನಾವೆಲ್ಲ ಫೆಸ್ಟಿವಲ್ಸ್ ಅಲ್ಲಿ ಸ್ವೀಟ್ ತಿಂದಿ ಅಂತ ಕೊಡೋದು, ದೇರ್ ಇಸ್ ನೋ ನೀಡ್ ಅಲ್ಲ. ಇವಾಗ ಬೇಕಾದ್ರೆ ಲೆಟ್ ದೆಮ್ ಗೆಟ್ ಪ್ರೋಟೀನ್ ತಗೊಳ್ಳಿ, which is necessary to body. necessary to the body, which is necessary for indulgence. ಅದು ಮಕ್ಕಳಿಗೆ ಬೇಕೇ ಬೇಕು. ಇವಾಗ ನಾವು ಮಕ್ಕಳಿದಾಗ ತಿಂದಿದ್ದೀವಿ, ಬಟ್ ಈ ಲೆವೆಲ್ ತಿಂತಾ ಇಲ್ಲ. ಅಂಡ್ ನಾವು ಇವಾಗ ನಮ್ ಫುಡ್ ಅಲ್ಲಿ ಬರೋ ಕ್ಯಾಲರೀಸ್ ನೋಡಿದ್ರೆ ಆ ಕ್ಯಾಲರೀಸ್ ಆರ್ ಓನ್ಲಿ ಇನ್ಕ್ರೀಸಿಂಗ್. ಇವಾಗ ಅಮೆರಿಕ ಜೊತೆ ಟ್ರೇಡ್ ಡೀಲ್ ಆದ್ರೆ ಇಟ್ ವಿಲ್ ಇನ್ಕ್ರೀಸ್ ಈವನ್ ಮೋರ್. ಕ್ಯಾಲರೀಸ್ ಪರ್ ml of food consumed is crazy in America. ನಮ್ಗೂನು it will happen. So we have to put a stop at this level. And ಅವ್ರಿಗೂನು ಫುಡ್ ಟೈಮಿಂಗ್ಸ್ ಅಲ್ಲಿ. ಅಂಡ್ ನೋ ಚೈಲ್ಡ್ ಇಸ್ ಟೂ ಯಂಗ್ ಟು ಎಕ್ಸಸೈಸ್. ಇವಾಗ ಜಸ್ಟ್ ಓದ್ಕೊಂಡೆ ಟ್ಯೂಷನ್ಗೆ ಹೋಗ್ತಾರೆ, ಅದು ಹೋಗ್ತಾರೆ, ಇದಾಗ್ತಾರೆ ಅಂದ್ರೆ ಅರ್ಲಿ ಲೈಫಲ್ಲೇ ಒಬೆಸಿಟಿ ಶುರು ಆಗ್ಬಿಡುತ್ತೆ. ಅಂಡ್ ಯು ಹ್ಯಾವ್ ನೋ ಚಾನ್ಸ್ ಆಫ್ ಕರೆಕ್ಟಿಂಗ್ ಇಟ್. ಈ ಯಂಗ್ ಏಜ್ ಅಲ್ಲೇ ಸ್ಟಾರ್ಟ್ ಆಗ್ಬಿಟ್ರೆ, ಬಿಕಾಸ್ ಅಡಲ್ಟ್ ಆನ್ಸೆಟ್ ಇಸ್ ಡಿಫ್ರೆಂಟ್. ಚೈಲ್ಡ್ಹುಡ್ ಆನ್ಸೆಟ್ ವಿಲ್ ಪ್ರೊಡ್ಯೂಸ್ ಈವನ್ ಮೆಂಟಲ್ ಪ್ರಾಬ್ಲಮ್ಸ್. ಸೊ ಟೈಮ್ ಅಂಡ್ ಸ್ಯಾಕ್ರಿಫೈಸ್ ಇವಾಗ ನಾವು ಮಾಡೋದು ವಿಲ್ ಮೇಕ್ ಅ ಲಾಂಗ್ ಅಂಡ್ ಬಿಗ್ ಡಿಫ್ರೆನ್ಸ್. ಡಾಕ್ಟ್ರೆ, ಥ್ಯಾಂಕ್ ಯು. ಇಲ್ಲಿವರೆಗೂ ಕೂಡ ಆಸ್ ಎ GI ಅಂಡ್ ಕೊಲರೆಕ್ಟಲ್ ಸರ್ಜನ್ ಆಗಿ ಸೊಸೈಟಿಗೆ ಹಲವಾರು ಮೆಸೇಜನ್ನ ಮತ್ತೆ ಸಲಹೆಯನ್ನ ನೀಡಿದ್ದೀರಿ. ಆಸ್ ಯೂಲ್ ಅವರ ಕಾರ್ಯಕ್ರಮದಲ್ಲಿ ಗೊತ್ತು, ಎಲ್ಲಾ ಡಾಕ್ಟರ್ಗಳು ಕೂಡ ಬರೀ ವೃತ್ತಿನೇ ಮಾಡ್ತಾ ಇದ್ರೆ ಎವ್ರಿಬಡಿ ಹ್ಯಾಸ್ ದಿ ಪರ್ಸನಲ್ ಲೈಫ್. ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಾ ಡಾಕ್ಟರ್ ನೀವು? ಫ್ರೀ ಟೈಮ್ ಅಲ್ಲಿ ಯಂಗರ್ ಡೇಸ್ ಅಲ್ಲಿ ಐ ಟು ಪ್ಲೇ ಅ ಲಾಟ್ ಆಫ್ ಕ್ರಿಕೆಟ್, ಸ್ಪೋರ್ಟ್ಸ್ ಮಾಡ್ತಾ ಇದ್ದೆ. ಜನರಲಿ ನಾವು ಇವಾಗ ಏನಾಗುತ್ತೆ ಅಂದ್ರೆ ಐ ಥಿಂಕ್ ಐ ಹ್ಯಾವ್ ಬಿಕಮ್ ಅ ಕ್ರೀಚರ್ ಆಫ್ ಹ್ಯಾಬಿಟ್. ನನ್ಗೆ ಐ ಲೈಕ್ ಟು ಡೂ ಎವ್ರಿಥಿಂಗ್ ಅಕಾರ್ಡಿಂಗ್ ಟು ಒನ್ ಸೆಟ್ ಪೀರಿಯಡ್ ಆಫ್ ಟೈಮ್. 15 minutes exercise ನಾನ್ ನೆಗೋಷಿಯಬಲ್. ಬೆಳಿಗ್ಗೆ ಮಾಡ್ತೀನಿ. ಇಟ್ ಡಸಂಟ್ ಮ್ಯಾಟರ್ ವಾಟ್ ಇಸ್ ದ ಸಿಚುವೇಶನ್, ಐ ವಿಲ್ ಎಕ್ಸರ್ಸೈಸ್. ಅಂಡ್ ಅದಾದ್ಮೇಲೆ ಐ ಲಿಸನ್ ಟು ಲಾಟ್ ಆಫ್ ಪಾಡ್ಕಾಸ್ಟ್. ದಟ್ ಇಸ್ ಬಿಕಾಸ್ ನಾವು ಇಲ್ಲಿ ಕೂತ್ಕೊಂಡು ವಿ ಕ್ಯಾನ್ ಲರ್ನ್. ದೇರ್ ಇಸ್ ಸೋ ಮಚ್ ದಟ್ ಎನ್ಹಾನ್ಸಿಂಗ್ ಅವರ್ ನಾಲೆಜ್ ಅಬೌಟ್ ಸೋ ಮೆನಿ ಥಿಂಗ್ಸ್. ನಾನು ಪಾಡ್ಕಾಸ್ಟ್ ಕೇಳಿದಾಗ ನಾಟ್ ಮೆಡಿಕಲ್, ಐ ವಿಲ್ ಲಿಸನ್ ಟು ಆಲ್ ನಾನ್ ಮೆಡಿಕಲ್ ಪಾಡ್ಕಾಸ್ಟ್. ಪೊಲಿಟಿಕ್ಸ್, ಜಿಯೋಪೊಲಿಟಿಕ್ಸ್ ಎಲ್ಲ ಇದ್ರು ದಟ್ ಇಟ್ ಇಸ್ ಸಮಥಿಂಗ್ ದಟ್ ಐ ಲೈಕ್. ನನ್ಗೆ ಯಾವಾಗಲೂ ಸಿನ್ಸ್ ವೆನ್ ಐ ವಾಸ್ ಇನ್ ಸ್ಕೂಲ್ ಓನ್ಲಿ ಇಟ್ ಇಸ್ ಸಮಥಿಂಗ್ ದಟ್ ಹಸ್ ಬಿನ್ ಆಫ್ ಇಂಟ್ರೆಸ್ಟ್ ಟು ಮೀ. ಅದನ್ನ ಕೇಳ್ತೀನಿ. ಫಾರ್ಮುಲಾ 1 ಇಸ್ ಮೈ ಫೇವ್ರೆಟ್ ಆಕ್ಟಿವಿಟಿ. ನೋಡೋದು. ಫಾರ್ಮುಲಾ 1 ಡ್ರೈವ್ ಮಾಡಿದೀರಾ? ಡ್ರೈವ್ ಮಾಡಿಲ್ಲ, ಹೋಗಿದ್ದೀನಿ ರೇಸ್ಗೆ. ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಆಫ್ ಮೈ ಲೈಫ್. ಕ್ರಿಕೆಟ್ ತುಂಬಾನೇ ಇಷ್ಟಪಡ್ತೀನಿ. ಐ ವಾಚ್ ಇಟ್. ನಮ್ಮ IMA ಅವರು ಅವಾಗ ಕರೀತಾರೆ ಬಂದ್ ಕ್ರಿಕೆಟ್ ಆಡಿ ಅಂತ. ಅನ್ಫಾರ್ಚುನೇಟ್ಲಿ ಮೇಕಿಂಗ್ ದಟ್ ಟೈಮ್ ಇಸ್ ಅ ಪ್ರಾಬ್ಲಮ್, ಬಟ್ ಐ ಹ್ಯಾವ್ ಟೋಲ್ಡ್ ಮೈ ಸೆಲ್ಫ್ ದಟ್ ನಾವು ಯಾವಾಗ್ಲೂ ವಿ ಹ್ಯಾವ್ ಟು ಫೈಂಡ್ ಟೈಮ್ ಟು ಡೂ ಇಟ್. ಎಕ್ಸ್ಕ್ಯೂಸಸ್ ಹೋಗ್ತಾನೆ ಇರುತ್ತೆ. ಅಂಡ್ ದಟ್ ಇಸ್ ಮೈ ನ್ಯೂ ಇಯರ್ ರೆಸಲ್ಯೂಷನ್, ದಟ್ ಐ ವಿಲ್ ಕೀಪ್ ಟೈಮ್ ಔಟ್ ಟು ಡೂ ಸರ್ಟನ್ ಅದರ್ ಆಕ್ಟಿವಿಟೀಸ್ with family and things like that. Ibru makkalidaare, so they are also my pastime only essentially. And yeah, that is how to compare your foreign life and Indian life in medical ಅಲ್ಲಿ one word ಅಲ್ಲಿ ಹೇಳೋದಾದ್ರೆ systems, chaos. And I think that is a simple word, system and chaos, but there is merits both in system and in chaos. Not one is not better than the other anta helake I am not prepared. I think we have to learn from both, and they have a lot to learn from us, and we have a lot to learn from them as well. How about ನಿಮ್ಮ ಫುಡ್ ಹ್ಯಾಬಿಟ್ ಬಗ್ಗೆ ಹೇಳೋದಾದ್ರೆ? ಫುಡ್ ಹ್ಯಾಬಿಟ್ ಅಲ್ಲಿ ಫುಡ್ ಹ್ಯಾಬಿಟ್ಸ್ ಇಂಗ್ಲೆಂಡ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಡಿಸಿಪ್ಲಿನ್ ಅಂದ್ರೆ ಎವ್ರಿ ಮಾರ್ನಿಂಗ್ ಸೇಮ್ ಫುಡ್. ಅಲ್ಲಿ ಕುಕ್ ಮಾಡಕ್ ಯಾರು ಇರಲ್ಲ. ವಿ ಹ್ಯಾವ್ ಟು ಓನ್ಲಿ ಮ್ಯಾನೇಜ್. ವೈಫ್ ವಾಸ್ ಆಲ್ಸೋ ಸ್ಟಡಿಂಗ್ ಅಟ್ ದ ಟೈಮ್, ಕಷ್ಟ ಅಲ್ಲ. So every morning oats, 6 a.m. 12 o'clock lunch pack agi used to cook on Sunday and Saturday for the full week. And lunch, and you can't go and eat lunch every day outside. It is not affordable to eat it. Dinner manel band ಮಾಡ್ತಾ ಇದ್ವಿ. It was very fixed timing, 6 o'clock, 12 o'clock, 6 o'clock, finished. And that was the diet. I think Indiaದಲ್ಲಿ I've still to large extent maintain ಮಾಡಿದೀನಿ. 8 a.m., 1 p.m., 8 p.m. last. ಥ್ಯಾಂಕ್ ಯು ಡಾಕ್ಟ್ರೆ, ಥ್ಯಾಂಕ್ಸ್ ಫಾರ್ ಕಮಿಂಗ್. ನಿಮ್ಮ ಸಲಹೆ ಮತ್ತು ನಿಮ್ಮ ಅನುಭವದ ಬಗ್ಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.
ಥ್ಯಾಂಕ್ ಯು. ಇಟ್ ವಾಸ್ ಲವ್ಲಿ. ಐ ಥಿಂಕ್ ಮೈ ಫಸ್ಟ್ ಪಾಡ್ಕಾಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಲುಕಿಂಗ್ ಫಾರ್ವರ್ಡ್ ಟು ಮೆನಿ ಮೋರ್. ಥ್ಯಾಂಕ್ ಯು.